ಸೂಪರ್, ಥ್ಯಾಂಕ್ ಯು. ಯಾರ ಜೊತೆ ಮಾತಾಡ್ತಿದ್ದೀನಿ ಅನ್ಕೊಂಡ್ರಾ? ನಾನು ದಾಶರಥಿ ಚಿಟ್ ಫಂಡ್ಸ್ ಅವ್ರ ಜೊತೆ ಮಾತಾಡ್ತಿದ್ದೆ. ಏನಪ್ಪ ವಿಷಯ ಅಂತಂದರೆ, ನಾನು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಿದ್ದೆ. ಯಾವುದೇ ಪ್ರಾಪರ್ಟಿ ಭದ್ರತೆ ಇಲ್ಲದೆ, ಚೆಕ್ ಸೆಕ್ಯೂರಿಟಿ ಇಲ್ಲದೆ, ಕೇವಲ 35 ನಿಮಿಷದಲ್ಲಿ ಚೀಟಿ ಹಣನ ಕೈ ಕೊಟ್ಟರು. ಎಷ್ಟು ಸುಲಭ ಅಲ್ವಾ? ನೀವು ದಾಶರಥಿ ಚಿಟ್ ಫಂಡ್ಸಲ್ಲಿ ಚೀಟಿ ಹಾಕಬೇಕಾ? ಹಾಗಾದರೆ ಹಿಂದೆ ಕರೆ ಮಾಡಿ ದಾಶರಥಿ ಚಿಟ್ ಫಂಡ್ಸ್ಗೆ. ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 17ನೇ ತಾರೀಕು ಡಿಸೆಂಬರ್ 2025 ಬುಧವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ದಕ್ಷಿಣಾಯನೆ, ಹೇಮಂತ ಋತು, ಮಾರ್ಗಶಿರ ಮಾಸೆ, ಕೃಷ್ಣ ಪಕ್ಷದ ತ್ರಯೋದಶಿ, ವಿಶಾಖ ನಕ್ಷತ್ರ, ಸುಕರ್ಮಯೋಗ, ಗರಜಕರಣ. ಇವತ್ತಿನ ಪಂಚಾಂಗ ಫಲ. ನಿತ್ಯ ನಮಗೆ ನಮ್ಮ ಮಹರ್ಷಿಗಳು, ದೇವರ್ಷಿಗಳು, ದೇವತೆಗಳು ಕೆಲವೊಂದು ಸಂಕಲ್ಪಗಳನ್ನ ಹೇಳ್ಕೊಟ್ಟಿದ್ದಾರೆ. ನಮ್ಮ ದಿನನಿತ್ಯದ ಕಾರ್ಯದಲ್ಲಿ ಎದ್ದ ತಕ್ಷಣ ನಾವು ಕೆಲವು ಶ್ಲೋಕ, ಪೂಜೆ, ನಿಯಮ ಮಾಡಲೇಬೇಕು. ನಮಗೇ ಗೊತ್ತಿಲ್ಲದೆಯೇ ವರ್ಷ ಭವಿಷ್ಯ ಇದೆ. ಅತಿ ಶೀಘ್ರದಲ್ಲಿ ಸ್ಟಾರ್ಟ್ ಮಾಡ್ತೇನೆ. ಸಂಖ್ಯೆಗೆ ಅನುಗುಣವಾಗಿ ಒಂದೊಂದು ಸಂಖ್ಯೆಯಲ್ಲಿ ಹುಟ್ಟಿದವ್ರಿಗೆ ಯಾವ ರೀತಿ ಇದೆ ಅನ್ನೋ ರೀತಿಯಲ್ಲೂ, ಹಾಗೆ ವರ್ಷ ಭವಿಷ್ಯ ಈ ಒಂದು ಪಾಶ್ಚಿಮಾತ್ಯ ಪದ್ಧತಿ ನಾವು ಯುಗಾದಿಗೆ ಹೇಳೋದು. ಆದ್ರೂ ನಿಮ್ಮಲ್ಲಿ ಒಂದು ಕುತೂಹಲ, ನಮಗೆ ಜನವರಿ ಇಂದಲೇ ಈ ಪಾಶ್ಚಿಮಾತ್ಯ ಪದ್ಧತಿಯಿಂದಲೇ ಹೇಳಿ ಗುರುಗಳೇ ಅಂತ ಖಂಡಿತ ತಿಳಿಸ್ಕೊಡ್ತಾನೆ. ಆದ್ರೂ ಅದರ ನಡುವೆ ವರ್ಷಕ್ಕೊಮ್ಮೆ ಒಂದು ಬದುಕಿದೆ. ಯುಗಾದಿಗೊಂದು ಬದುಕಿದೆ, ದೀಪಾವಳಿಗೊಂದು ಬದುಕಿದೆ, ಗೌರಿ ಪಂಚಾಂಗ ಇದೆ, ದೀಪಾವಳಿ ಪಂಚಾಂಗ ಇದೆ, ಯುಗಾದಿ ಪಂಚಾಂಗ ಇದೆ. ಅದಕ್ಕೆ ಬೇಕಾದ ಸಿದ್ಧತೆಗಳನ್ನ ಮಾಡ್ಕೋತೇವೆ. ನಮ್ಮ ಲಾಭ, ನಷ್ಟ, ಆರೋಗ್ಯ, ಅನಾರೋಗ್ಯ, ಲಾಭ, ನಷ್ಟ, ಧನಲಾಭ, ರಾಜಬಾಧೆ, ರಾಜಕೋಪ, ರಾಜರಿಂದ ನಮಗೆ ಪ್ರೀತಿ, ಕುಟುಂಬ ಪ್ರೀತಿ, ಇವೆಲ್ಲವನ್ನ ವಿಶ್ಲೇಷಣೆ ಉಂಟು. ಅದಕ್ಕೊಂದು ನಾವು ಪರಿಹಾರಗಳು ಹೇಳಿರ್ತೇವೆ. ಆದ್ರೆ ದಿನನಿತ್ಯದಲ್ಲೂ ಬೆಳಿಗ್ಗೆ ಎದ್ದ ತಕ್ಷಣ ನಾವು ಮಲಗುವವರೆಗೂ ನಮ್ಮನ್ನ ಯಾವುದೋ ಒಂದು ಶಕ್ತಿ ನಡೆಸ್ತಿದೆ. ಕೆಲವೊಮ್ಮೆ ನಮಗೇ ಗೊತ್ತಿಲ್ಲದೆ ದುಷ್ಟ ಶಕ್ತಿಗಳ ಪ್ರಭಾವಕ್ಕೆ ನಾವು ಒಳಗಾಗ್ತೇವೆ. ಒಳ್ಳೇದು ಬಂದ್ರೆ ಪರವಾಗಿಲ್ಲ, ಪ್ರಭಾವ ಬೇರೆ, ಸ್ವಭಾವ ಬೇರೆ. ಮೊನ್ನೆ ಒಂದು ಬಹುದೊಡ್ಡ ಒಂದು ಆತ್ಮೀಯ ಹೀಗೆ ಮಾತಾಡ್ತಿರ್ಬೇಕಾದ್ರೆ, ನಿಮಗೆ ಒಂದು 3 ಬಾರಿ ಬಹುದೊಡ್ಡ ಅವಕಾಶ ಬಂದಿತ್ತು, ಮಿಸ್ ಮಾಡ್ಕೊಂಡ್ರಿ ಅನ್ನಕ್ಕಂಥದ್ದು. ಗುರುವೇ ಬಂದು ಕೈ ಹಿಡಿದಿರ್ತಾರೆ, ನನ್ನ ಜೊತೆಲಿ ಬನ್ನಿ, ನೀವೇನು ಮಾಡಬೇಡಿ, ನಾನು ನಡೆಸ್ತೇನೆ, ನನ್ನ ಜೊತೆಲಿ ಇರಿ ಅಂತ. 5 ಜನ ಗೆಳೆಯರು. ಆ ಗುರುಗಳು ಕೂಡ ಅವರಿಗೆ ಪರಿಚಯ. ತುಂಬಾ ದೊಡ್ಡ ಒಂದು ವ್ಯವಹಾರ, ಬಿಸ್ನೆಸ್, ಇನ್ನೊಂದು ಅಂತಕ್ಕಂಥದ್ದಿದೆ. ಈ 5 ಜನ, ಒಬ್ಬರು ಬಂದು ಪ್ಲಂಬರ್, ಒಬ್ಬರು ಬಂದು ಎಲೆಕ್ಟ್ರಿಷಿಯನ್, ಒಬ್ಬರು ಬಂದು ಟೈಲ್ಸ್ ಕೆಲಸ, ಒಬ್ಬರು ಬಂದು ಸಿವಿಲ್ ವರ್ಕ್ಸ್, ಒಬ್ಬರು ಬಂದು ಸ್ಟೀಲು, ಸಿಮೆಂಟು, ಈ ತರ ಮಾಡತಕ್ಕಂಥ. ಈ ಗುರುಗಳು ಈ ಸ್ನೇಹಿತರನ್ನ, ತುಂಬಾ ದೊಡ್ಡ ಬಿಸ್ನೆಸ್ ನಡೀತಿತ್ತು. ನೋಡ್ರೋ ಸ್ನೇಹಿತರ, ನನ್ನ ಮಾತು ಕೇಳ್ರು, ಎಲ್ಲ 50-50 ಸಾವಿರ ಹಾಕಿ, ನಾನು ಮಿಕ್ಕಿದ 50 ಲಕ್ಷ ನಾನು ಹಾಕ್ತೇನೆ. 50 ಲಕ್ಷ ನಾನು ಹಾಕ್ತೇನೆ, ನೀವು 5 ಜನ 50-50 ಸಾವಿರ ಹಾಕಿ. ಸ್ಟೀಲು, ಸಿಮೆಂಟು, ಪ್ಲಂಬಿಂಗ್ ಐಟಮು, ಎಲೆಕ್ಟ್ರಿಷಿಯನ್ ಐಟಮ್, ಇದೆಲ್ಲ ಒಂದು ದೊಡ್ಡದೊಂದು ಶೋರೂಮ್ ಓಪನ್ ಮಾಡೋಣ. ಹೇಗೂ ನಿಮ್ ಬಿಲ್ಡಿಂಗ್ ಕೆಲಸಗಳಿದೆ, ಇಲ್ಲಿಂದಲೇ ಮೆಟೀರಿಯಲ್ ಹೋಗ್ಲಿ, ಲಾಭ ನನ್ಗೇನು ಕೊಡಬೇಡಿ, ಬಂದ ಲಾಭ ಒಂದು 20% ಬರುತ್ತೆ ಅಂದ್ರೆ ನೀವು 5 ಜನ ಒಂದು 3% ತಗೊಳ್ಳಿ, ಇಲ್ಲ 1% ತಗೊಳ್ಳಿ, ಮಿಕ್ಕಿದ್ದನ್ನ ಬಿಸ್ನೆಸ್ಗೆ ಹಾಕಿ. ನೀವು ಹಾಕ್ಬೇಕಾಗಿರೋದು ಎಷ್ಟು? 50-50 ಸಾವಿರ. ಮಿಕ್ಕಿದ್ ನಾನು ಹಾಕ್ತೇನೆ, 50 ಲಕ್ಷ ಹಾಕಿ ಸೆಟಪ್ ಮಾಡು.
ಒಬ್ರು ಬಿಲ್ಡಿಂಗ್ ನೋಡ್ಕೋತೀರಾ, ಒಬ್ರು ಪ್ಲಂಬಿಂಗ್ ಮಾಡ್ತೀರಾ, ಒಬ್ಬ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತೀರಾ, ಒಬ್ರು ಟೈಲ್ಸ್ ನೋಡ್ಕೋತೀರಾ, ಒಬ್ರು ಬಿಲ್ಡಿಂಗ್ ಕಟ್ಟೋದು ನೋಡ್ಕೋತಿದ್ದೀರಾ, ಅದ್ಭುತವಾಗಿ ಬದುಕು ಕಟ್ಬಿಡ್ತೀರಿ. ಒಂದ್ 5 ವರ್ಷ ಮರ್ತು ಬಿಡಿ. ನಿಮ್ಮ ಕೆಲಸಗಳ ನಡುವೆ ಇದೊಂದು ಮೆಟೀರಿಯಲ್ ಬೇಕು ಅಂದ್ರೆ ಇಲ್ಲಿಂದ ಹೋಗುತ್ತೆ. ಇದು ಒಂದು 25 ವರ್ಷಗಳ ಹಿಂದಿನ ಮಾತು, ಕಡಿಮೆ ಅಂದ್ರೆ ಒಂದು 20-21 ವರ್ಷದ ಮಾತು ಹೇಳಿದ್ದಾರೆ. ನೋಡಿ, ಎಲ್ರೂ ಒಳ್ಳೆಯವರೇ 5 ಜನ, ಆದ್ರೆ ಈ 5 ಜನ ಸೇರ್ತಿದ್ದಾಗೆ ಕಿಚಡಿ ಆಗ್ತಿದೆ. ಇವರು ಸ್ವಭಾವ ಹೋಗಿ ಪ್ರಭಾವಗಳಿಗೆ ಯಾರೋ ಒಬ್ಬ ಪುಕ್ಲ ಒಂದು ಟ್ರಿಗರ್ ಮಾಡ್ತಿದ್ದಾನೆ. ಏನೋ ಇದು, ಈತ ಏನೋ ಮಾಡೋಂಗಿದಾನೋ, ನಮ್ಮನ್ನ ಸಿಕ್ಕಾಕಿಸ್ತಾನೆ, ಇದಿನ್ನೊಂದು ಏನೋ ಬರುತ್ತೆ ಕಣೋ, ಇದಿನ್ನೆಲ್ಗೂ ತಲುಪುತ್ತೆ ಕಣೋ, ಇದೆಲ್ಲ ನಾವು ಮಾಡೋದೇನೋ ಆಗುತ್ತೇನೋ. ಅವ್ರವ್ರ ಕೆಲಸದಲ್ಲಿ ಅವ್ರ ಪಕ್ವತೆ ಇದ್ದಾರೆ, ಅದ್ಭುತ. ಎಲೆಕ್ಟ್ರಿಷಿಯನ್ ಮನೆಗಳಿಗೆ ಆ ಒಂದು ವೈರಿಂಗ್ ಇರ್ಬೋದು, ಸ್ವಿಚ್ ಬೋರ್ಡ್ಗಳು ಇರ್ಬೋದು, ಬೇರೆ ಅಂಗಡಿಯಿಂದಲೇ ತರಿಸ್ತಿರೋದು. ಅದ್ರ ಬದಲು ಇಲ್ಲೇ ಇನ್ನು ಕಡಿಮೆಗೆ ಕಸ್ಟಮರ್ಗೂ ಹ್ಯಾಪಿ ಆಗುತ್ತೆ, ತಮ್ಮದೇ ಮೆಟೀರಿಯಲ್. ಇಲ್ಲ ಕಣೋ, ಅದ್ರಲ್ಲಿ ಒಬ್ಬ ಹುಳ ಬಿಟ್ಟಿದ್ದಾನೆ, 50 ಲಕ್ಷ ಸುಮ್ಮನೆ ಹಾಕ್ಬಿಡ್ತಾನ ಅವನು, ಬೇರೆ ಏನೋ ಲೆಕ್ಕಾಚಾರ ಹೇಳ್ತಿದ್ದಾನೆ, 1% ಮಾತ್ರ ತಗೊಳ್ಳಿ ಅಂತಿದ್ದಾನೆ. ನಾನ್ ತಗೊಳ್ಳಲ್ಲ, 5 ವರ್ಷ ಆದ್ಮೇಲೆ ಕುಳಿತುಕೊಳ್ಳೋಣ ಲಾಭ ನಷ್ಟ ಲೆಕ್ಕಕ್ಕೆ. ನಷ್ಟ ಅಂತೂ ಆಗೋಲ್ಲ, ದೊಡ್ಡ ಸಂಸ್ಥೆ ಆಗುತ್ತೆ, ನನ್ನ ಮಾತು ಕೇಳಿ ಅಂತ. ಈ 5 ಜನ ಸೇರ್ಕೊಂಡು ಒಬ್ಬರ ಮೇಲೆ ಒಬ್ಬರ ನೆಗೆಟಿವ್ ಅನ್ನ ಬ್ರೇಕ್ ಮಾಡ್ಕೊಂಡು ಮಾಡ್ಲೇ ಇಲ್ಲ. ಈ ವ್ಯಕ್ತಿ ಏನ್ ಮಾಡಿದ್ದಾರೆ, ಬೇರೆಯವ್ರು ಯಾರೋ ಸಿಕ್ಕಿದ್ದಾರೆ, ಅವರ ಜೊತೆಯಲ್ಲಿ ಹೊಂದಿಸ್ಕೊಂಡು ಹೋಗಿದ್ದಾರೆ. 50 ಲಕ್ಷ ಹಾಕಿಲ್ಲ ಅಲ್ಲಿ, ಸುಮ್ಮನೆ 25 ಲಕ್ಷ ಹಾಕಿದ್ರೆ ಇನ್ನ 5 ಜನ 25 ಲಕ್ಷ ಹಾಕಿದ್ದಾರೆ. ಅಲ್ಲೊಂದು ಅದು ಒಂದು ಹೆಚ್ಚು ಕಡಿಮೆ 1.5 ಕೋಟಿಯದ್ದು ಬಂಡವಾಳ ಹಾಕಿರೋದು, ದೊಡ್ಡದಾಗಿ ಮೆಟೀರಿಯಲ್ ಸಪ್ಲೈ. ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಇವತ್ತು ಈ ಒಂದು 20-25 ವರ್ಷದಲ್ಲಿ ಆತನ ಬಾಯಿಂದಲೇ ಬರುತ್ತೆ, 1,000 ಕೋಟಿಗೆ ಬೆಳೆದು ಬಿಟ್ಟಿದ್ದಾರೆ ಸ್ವಾಮಿ. ಆ ಮನುಷ್ಯನ ಇವತ್ತು ನೋಡೋಕ್ಕಾಗೋದಿಲ್ಲ. ಇಂಟರ್ನ್ಯಾಷನಲ್ ಬಿಸ್ನೆಸ್ ದುಬೈಯಲ್ಲಿ ಇರ್ತಾರೆ, ಯಾವ ಊರಲ್ಲಿ ಇರ್ತಾರೋ, ಅಷ್ಟು ದೊಡ್ಡ ಬಿಲ್ಡಿಂಗ್ ಕಾಂಟ್ರಾಕ್ಟ್ಸ್ಗೆ ಇವರೇ ಸ್ಟೀಲು, ಸಿಮೆಂಟು, ಎಲೆಕ್ಟ್ರಿಕಲ್ ಎಲ್ಲ ನಡೀತಿದೆ ಸ್ವಾಮಿ. 1000 ಮಂದಿ ಕೆಲಸದವ್ರು. ಮಿಸ್ ಮಾಡ್ಕೊಂಡ್ವಿ, ನೀವು ನಿಜ ಹೇಳಿದ್ದು. ಗುರು ನೋಡ್ತಿದೆ ಅವರ ಜಾತಕದಲ್ಲಿ. ಗುರುವೇ ಬಂದು ಕೈ ಹಿಡಿದು ನಡೆಸಿದರೂ ಕೂಡ ಆ ನಿತ್ಯ ಕರ್ಮದಲ್ಲಿ ಒಂದು ದೋಷ ನಡೆದು ಬಿಡುತ್ತೆ. ಇನ್ನೂ ಒಂದು ಬಾರಿ ಇನ್ನೊಬ್ರು ಬಂದಿದ್ದಾರೆ, ವಜ್ರಗಳ ವ್ಯಾಪಾರಿ. ವಜ್ರ, ವೈಡೂರ್ಯ, ನವರತ್ನಗಳ ಒಂದು ಬಹುದೊಡ್ಡ ವ್ಯಾಪಾರಿ. ಇದೇ ಸ್ನೇಹಿತರಿಗೆ 1 ಲಕ್ಷ ಹಾಕಿ ನಿಮಗೆ 15 ವರ್ಷದಲ್ಲಿ ಒಂದು ಹೆಚ್ಚು ಕಡಿಮೆ ಎಷ್ಟಾಗ್ಬೋದು, 2 ಲಕ್ಷ ಆಗ್ಬೋದು, 3 ಲಕ್ಷ ಆಗ್ಬೋದು, ಕಡಿಮೆ ಅಂದ್ರೂ 10 ಲಕ್ಷ ನಿಮ್ ಕೈಗೆ ಬರುತ್ತೆ. ವಿಚ್ ಯು ಕ್ಯಾನ್ ಬಿ ಲೀಸ್ಟ್ ಅಂದ್ರು ಅದನ್ನ ಹೀಗೆ ತಗೊಂಡು ಹೋಗೋಣ. ನಾನೊಂದು 1 ಕೋಟಿ ಹಾಕ್ತೇನೆ, ನೀವು 1 ಲಕ್ಷ ಹಾಕಿ ಅಂತ ಹೇಳಿದ್ದಾರೆ. ಒಳ್ಳೊಳ್ಳೆ ಕಾಂಟ್ಯಾಕ್ಟ್. ನೋಡಿ, ಗುರು ನೋಡ್ತಿದ್ದಾನೆ ಇವ್ರಿಗೆ. ಈ 5 ಜನ ಸ್ನೇಹಿತರುಗಳು ತಮಾಷೆ ಏನ್ ಗೊತ್ತಾ, ಏನೋ ವಜ್ರ, ನಮಗದ್ರ ಬಗ್ಗೆ ಗೊತ್ತಿಲ್ಲ, ಸುಮ್ನಿರಪ್ಪ, ನೀನ್ ಇಲ್ದಿದ್ ಮಾಡಕ್ ಹೋಗ್ತೀಯಾ, ನೀನ್ ಏನಿದೆ ಇಷ್ಟು ದೊಡ್ಡ ಆಲೋಚನೆಯ ಇಲ್ಲ ಕೊಂಡ್ರು, ಒಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಇಂದ ತರಿಸೋದಿದೆ, ಇಲ್ಲಿ ಸಪ್ಲೈ ಮಾಡೋದಿದೆ ಅನ್ನತಕ್ಕಂಥದ್ದು. ಇವ್ರು ಕೇಳಿಲ್ಲ, ಅವ್ರು ಕನ್ವಿನ್ಸ್ ಮಾಡೋದು ಬಿಟ್ಟಿಲ್ಲ. 1 ವರ್ಷ ಹಿಂದ್ಗಡೆ ನಿಂತಿದ್ದಾರೆ. ಕಡೆಗೆ ಇವರು 1 ಲಕ್ಷ ಅವತ್ತಿಗೆ ದೊಡ್ಡ ಅಮೌಂಟ್ ಆಗಿದ್ರು ಕೂಡ ಅವ್ರು ಹೊಂದಿಸ್ಬೋದಿತ್ತು. ನಂಬ್ತೀರಾ, ಇವತ್ತು ಆತ ಒಂದು 15,000 ಕೋಟಿಯ ಒಂದು ನವರತ್ನಗಳ ವ್ಯಾಪಾರಿ ಆಗ್ಬಿಟ್ಟಿದ್ದಾರೆ. ಹೌದು ಸ್ವಾಮಿ, ಅವತ್ತು ಹೇಳಿದ್ರು 15,000ದಲ್ಲಿ ಇವತ್ತು ಇವರ 1 ಲಕ್ಷ ಯಾವ ಮಟ್ಟಕ್ಕೆ, ಕಡಿಮೆ ಅಂದ್ರೂ 100 ಕೋಟಿ ಅಂತ ಇಟ್ಕೊಳ್ಳಿ ಶೇರ್. 1000 ಕೋಟಿಯಲ್ಲಿ ಇವರು 50,000 ಲೆಕ್ಕ ಹಾಕೊಳ್ಳಿ, ಬೇಡ 100 ಕೋಟಿ ಇಟ್ಕೊಳ್ಳೋಣ ಇವರ ಮಟ್ಟಕ್ಕೆ. ಈ 5 ಜನಕ್ಕೂ ಕಡಿಮೆ ಎಂದರು ಒಬ್ಬೊಬ್ಬರಿಗೆ ಒಂದು 10 ಕೋಟಿ ಆದ್ರು. 50 ಕೋಟಿ ಆತ ತಗೋತಾನೆ, 50 ಕೋಟಿ ಇವರಿಗೆ. ಯೋಚನೆ ಮಾಡಿ ನೋಡಿ. ಗುರುವೇ ಕರೆದುಕೊಂಡು ಕೆಲವೊಂದು ಸಮಯ ಬರ್ತಾನೆ ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಆದರೆ ನಮಗೆ ತಡೆ ಹಾಕ್ಬಿಡುತ್ತೆ. ಅದಕ್ಕೆ ನಮ್ಮ ಮಹರ್ಷಿಗಳು, ದೇವರ್ಷಿಗಳು ನಿತ್ಯಾನುಷ್ಠಾನದಲ್ಲಿ ಕೆಲವು ಶ್ಲೋಕ, ಪೂಜೆ, ನಿಯಮ ಹೇಳ್ಕೊಟ್ಟಿದ್ದಾರೆ. ಇದನ್ನ ನೀವು ಅನುಗುಣ ಮಾಡ್ಕೊಳ್ಳಿ. ನಿಮಗೆ ಗೊತ್ತಿಲ್ಲದೆಯೇ ಅದರ ಕಡೆ ಇನ್ಫ್ಲುಯೆನ್ಸ್ ಜಾಸ್ತಿ ಆಗುತ್ತೆ. ಒಂದು ಒಳ್ಳೆಯದು.
ಅಂತಹ ಒಂದು ವಿಶೇಷವಾದಂಥ ಶ್ಲೋಕ ಮಂತ್ರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೇನೆ. ಇದನ್ನ ಜಪ ಮಾಡ್ತಕ್ಕಂಥದ್ದು ಮಾಡಿ. ಬೆಳಿಗ್ಗೆ ಎದ್ದ ತಕ್ಷಣ, ಮಲಗುವಾಗಲು, ಮುಖ್ಯವಾಗಿ ಬೆಳಿಗ್ಗೆ ಎದ್ದ ತಕ್ಷಣ ಹೇಳಬೇಕಾದಂಥದ್ದು ಪುಣ್ಯ ಶ್ಲೋಕ ನಳೋ ರಾಜ, ಪುಣ್ಯ ಶ್ಲೋಕ ಯುಧಿಷ್ಠಿರ, ಪುಣ್ಯ ಶ್ಲೋಕೆ ವೈದೇಹಿ, ಪುಣ್ಯ ಶ್ಲೋಕ ಜನಾರ್ದನ. ಮತ್ತೊಮ್ಮೆ ಹೇಳ್ತಾನೆ, ಪುಣ್ಯ ಶ್ಲೋಕೆ ನಳೋ ರಾಜ, ನಳೋ ರಾಜ, ಪುಣ್ಯ ಶ್ಲೋಕ ಯುಧಿಷ್ಠಿರ, ಪುಣ್ಯ ಶ್ಲೋಕೆ ವೈದೇಹಿ, ಪುಣ್ಯ ಶ್ಲೋಕ ಜನಾರ್ದನ. ಇದು ಪದ್ಮಪುರಾಣದಲ್ಲಿರತಕ್ಕಂಥ ಒಂದು ವಿಶೇಷತೆ. ಇದನ್ನ ನೀವು ನಿತ್ಯ ಬೆಳಿಗ್ಗೆ ಎದ್ದ ತಕ್ಷಣ ಕಣ್ಮುಚ್ಕೊಂಡು ಕುಳಿತುಕೊಂಡು ಈ ಶ್ಲೋಕ ಹೇಳ್ಕೊಳ್ಳಿ ಮಕ್ಕಳು. ಯಾಕೆ ಗೊತ್ತಾ? ಯುಧಿಷ್ಠಿರ ನಳ ತನ್ನ ಪಾಡಿಗೆ ತಾನಿದ್ದ, ಬರ್ತಾನೆ ಒಬ್ಬ, ಬಾ ಜೂಜಾಡೋಣ ಅಂತಾನೆ. ನೋಡಿ, ಪ್ರಭಾವ ಸ್ವಭಾವ. ನಳ ಮಹಾರಾಜನಿಗೆ ಜೂಜಾಡೋ ಹುಚ್ಚಿಲ್ಲ. ರಾಜರುಗಳಿಗೆ ಅದೊಂದು ಆಟ, ಅದೊಂದು ತಮಾಷೆಯ ಪ್ರಸಂಗ, ಮನೋರಂಜನೆ. ನಾವ್ ಹೆಂಗೆ ಆ ಕಾಲದಲ್ಲಿ ಏನೋ ಒಂದು ಕ್ರಿಕೆಟ್ ಆಡ್ತಿದ್ವಿ, ಗಲ್ಲಿ ಕ್ರಿಕೆಟ್ ಆಡ್ತಿದ್ವಿ, ಖೋಖೋ ಆಡ್ತಿದ್ವಿ, ಗಿಲ್ಲಿ ಆಟ ಆಡ್ತಿದ್ವಿ, ಗಿಲ್ಲಿ ದಾಂಡು, ಈ ತರ ಏನೋ ಒಂದು ಮನೇಲಿ ಒಂದು ಸಣ್ಣದಾಗಿ ಕವಡೆ ಆಟ, ಈ ತರ ಏನೋ ಒಂದು ಕೇರಂ ಆಟ, ನಮ್ಮ ಮನೋರಂಜನೆ. ರಾಜರುಗಳಿಗೆ ದ್ಯೂತ ಅನ್ನೋದು ಒಂದು ಆಟ. ಅಲ್ಲಿ ಏನೋ ಒಂದ್ ಸ್ವಲ್ಪ ತಗೊಬಂದು ಆಡ ಆಡ್ತಾರೆ. ನೋಡಿ, ನಳ ಮಹಾರಾಜನಿಗೆ ಅವನ ಸ್ವಭಾವ ಬೇರೆ ಪ್ರಭಾವ ಆಗಿ ಹೋಯಿತು. ಏನಕ್ಕೆ ಈ ಶ್ಲೋಕ ನಾವು ಹೇಳ್ಕೋಬೇಕು ಅಂದ್ರೆ, ನಮಗೇ ಗೊತ್ತಿಲ್ಲದೆಯೇ ನೆನಪಿಟ್ಟುಕೊಳ್ಳಿ, ನಮ್ಮನ್ನ ಇಂತಹ ಒಂದು ಪ್ರಚೋದನೆಗಳು ಎಳ್ಕೊಂಡು ಹೋಗ್ಬಿಟ್ಟು ದಬ್ಬಾಕ್ಬಿಡ್ತವೆ. ನಳ ಮಹಾರಾಜ ಅದಕ್ಕೆ ಕಳ್ಕೊಂಡಿದೆಯಲ್ಲ, ಮೈ ಮೇಲಿನ ಬಟ್ಟೆ ಸಮೇತ ಕಳ್ಕೊತಾನೆ. ಬಟ್ಟೆ ಸಮೇತ ನಗ್ನವಾಗಿ ನೆನಪಿಟ್ಟುಕೊಳ್ಳಿ. ಕಾರ್ಕೋಟಕ ಸರ್ಪ ಬಂದು ಕಚ್ಚಿ ಅವನ್ ಪೂರ್ತಿ ವಿಕಾರ ರೂಪ ಒಂದು ಬಿಡ್ತಾನೆ, ಅದು ಬೇರೆ. ಕಾರಣ ಏನು? ಅವನ್ ಸ್ವಭಾವ ದ್ಯೂತ ಆಡೋದಲ್ಲ. ಅವನು ಬಂದ, ಬಾ ರಾಜ್ಯ ಕಟ್ಟು ಕಡೆಗೆ, ಆ ಹುಚ್ಚು, ಆ ಉನ್ಮಾದ, ಮತ್ತೆ ಅದೃಷ್ಟಕ್ಕೆ ಹೆಂಡತಿನ ಹಡ ಇಡ್ಲಿಲ್ಲ. ತುಂಬಾ ಧರ್ಮಾತ್ಮ. ಕಲಿಪುರುಷನನ್ನೇ ಕಟ್ಟಾಕಿ ಬಿಟ್ಟಿದ್ದ. ಕಲಿಪುರುಷನಿಗೆ ದಮಯಂತಿ ಮೇಲೆ ಒಂದು ಆಸೆ, ಅಂತ ಒಂದು ಅಂದಗಾತಿ. ಮದುವೆ ಆಗ್ಲಿಕ್ಕೆ ಬರ್ಬೇಕಾದ್ರೆ ಅಷ್ಟರಲ್ಲಿ ನಳನಿಗೆ ಆಗ್ಬಿಡ್ತಲ್ಲ ಅಂತ ಹೊಟ್ಟೆ ಊರಿಗೆ ಈ ತರದೊಂದು ಪ್ರವೇಶ ಮಾಡಿ ಅವನ ಮೇಲೆ ಪ್ರಭಾವ, ಬಾರು ಆಡೋಣ, ಇನ್ನೊಂದಿಷ್ಟಿಡೋಣ. ನಮ್ಮನ್ನ ಈ ರೀತಿಯ ವ್ಯಕ್ತಿಗಳು ನಮಗೇ ಗೊತ್ತಿಲ್ಲದೆಯೇ ದಿನನಿತ್ಯ ಈ ತರದೊಂದು ಸೆಳೆತಕ್ಕೆ ಎಳಿತಾರೆ ಮಕ್ಕಳೇ. ಯಾರೋ ಬರ್ತಾರೆ, ಅದು ಮಾಯ, ಅದು ನಿಜ, ಅದೇ ಸತ್ಯ, ಏನೋ ಒಂದು ಅಲ್ಲಿ ಬರ್ತಾನೆ. ದೈವಂ ಮಾನುಷ್ಯ ರೂಪೇಣ ಅಂತ ಹೇಗೆ ಹೇಳ್ತೇವೆಯೋ, ದೈತ್ಯಂ ಮಾನುಷ್ಯ ರೂಪೇಣ. ದೈತ್ಯ ಕೂಡ, ದೆವ್ವ ಕೂಡ, ದಾನವರು ಕೂಡ ಮನುಷ್ಯರ ರೂಪದಲ್ಲಿ ಎಲ್ಲೋ ಒಂದು ಪ್ರವೇಶ, ಕಲಿಪ್ರಭಾವ ಪ್ರವೇಶದಲ್ಲಿ ನಿಮ್ಮನ್ನು ಸೆಳೆತಕ್ಕೆ ಕರ್ಕೊಂಡೋಗಿ ಇದು ಮಾಡ್ಬಿಡೋಣ, ಅದು ಮಾಡ್ಬಿಡೋಣ, ಶೂಟಿ ತಗೊಂಡ್ಬಿಡೋಣ. ನೋಡಿ, ಮೊನ್ನೆ ಒಬ್ರಿಗೆ ಹೇಳಿದ್ದಾನೆ, ಕೇಳಿಲ್ಲ. ಗಂಡ ಹೆಂಡತಿ 5 ಲಕ್ಷ ಸಂಬಳ, ಒಂದಷ್ಟು ದುಡ್ಡು, ಯಾವುದೋ ಒಂದು ತಂದೆದು ಒಂದು ಜಾಗ ಮಾರಿ 1,2,500 ಅಡಿ ಜಾಗ ತಗೋತಾರೆ. ಇಟ್ಕೊಳ್ಳಿ ಅಂತ ಹೇಳಿದ್ದೇನೆ, ಕೇಳಿಲ್ಲ. ಮನೆ ಕಟ್ಲಿಕ್ಕೆ 1 ಕೋಟಿ ಸಾಲ. 5 ಲಕ್ಷ ಬರ್ತಿದೆ ಬಿಡು, ಏನಾಗುತ್ತೆ, ಕಟ್ಕೊಂಡು ಹೋಗ್ಬೋದು 1,5 ಲಕ್ಷ ಈಸಿಲಿ ಅಂತ. ಸೈಟ್ ಮಾತ್ರ ಇರೋದು. ತಮಾಷೆ ನೋಡಿ, ಅದು ಆಗ್ತಿಲ್ಲ. ಕನಸಿನ ಮನೆ ಅಂತೆ. ಥಿಯೇಟರ್ ಇರಬೇಕು, ಬಟನ್ ಒತ್ತಿದ್ರೆ ಡೋರ್ ಓಪನ್ ಆಗ್ಬೇಕು, ಲಿಫ್ಟ್ ಇರಬೇಕು, ಏನೇನೋ 5 ಲಕ್ಷದ ಸಂಬಳ ನೆತ್ತಿಕೆಡ್ಸಿದೆ. ಸ್ನೇಹಿತರು, ಬಂಧುಗಳ ಹತ್ರ ಎಲ್ಲ 2 ಕೋಟಿ 3 ಕೋಟಿ. ಆ ಸ್ಟ್ಯಾಂಡರ್ಡ್ ಹೌಸ್ಗೆ 1 ಕೋಟಿ ಕಾರು ಬೇರೆ, ತಗೋಳಿ ಅತ್ಲಾಗೆ 4 ಕೋಟಿ. 3 ವರ್ಷದಿಂದ ಮನೆ ಕಟ್ತಿದ್ದಾರೆ. ತಂದೆ ಹೋಗಿದ್ದಾರೆ. ಈತನಿಗೆ BP, ಶುಗರು, ಮಗಳಿಗೆ ಪೆಟ್ಟು, ಹೆಂಡತಿಗೆ ಒಂದು ಟ್ಯೂಬಲ್ಲಿ, ಯೂಟ್ರಸ್ ಟ್ಯೂಬಲ್ಲಿ ಪ್ರಾಬ್ಲಮ್ ಆಗಿದೆ. ಅದೊಂದು ಮೇಜರ್ ಸರ್ಜರಿ. ತಾಯಿ ದೂರ ಹೋಗ್ಬಿಟ್ರು. ಆದ್ರೂ ಮತ್ತೆ ಇನ್ನೊಂದು 50 ಲಕ್ಷ ಟಾಪ್ ಅಪ್ ಲೋನ್ ಮಾಡಿ ಕಂಟಿನ್ಯೂ. ಮನೆಗೆ 20 kV ಪವರು, ಲಿಫ್ಟು ಓಡ್ತಿರ್ಬೇಕು.
ಮನೆ ವಿಚಾರ ನಿಮಗಿಲ್ಲ. ಯಾರೋ ಪ್ರಭಾ, ನೀನೇನ್ ಗೊತ್ತೇನೋ, ಸ್ವಭಾವದಲ್ಲಿ ಅದಿರ್ಲಿಲ್ಲ. ನೀನೇನ್ ಗೊತ್ತೇನೋ, ನೀನ್ ಯಾರು ಗೊತ್ತೇನೋ, ನಿನ್ ಹೆಂಡತಿ ಏನ್ ಗೊತ್ತೇನೋ, ನಿಮ್ಮ ಅರ್ನಿಂಗ್ ಏನ್ ಗೊತ್ತೇನೋ, ಈ ತರ ನಿಮ್ಮನ್ನ ಪ್ರಭಾವಗಳು ಸ್ವಭಾವದಲ್ಲಿ ಇರೋಲ್ಲ. ನಮ್ಮ ಪಾಡಿಗೆ ನಾವು ಇರ್ತೀವಿ, ಹಾಸಿಗೆ ಇದ್ದಷ್ಟು ಕಾಲ್ ಚಾಚಿ ಏನೋ ಒಂದು ಪುಟ್ ಮನೆ ಲೀಸಿಂಗ್ ಹಾಕೊಂಡು ಅವನು ಅದೇ 1.5 ಲಕ್ಷ 2 ಲಕ್ಷ ಕಣ್ಣು ಮುಚ್ಕೊಂಡು ಯಾರಾದ್ರೂ ಒಳ್ಳೆ ಒಂದು ಮ್ಯಾನೇಜ್ಮೆಂಟ್ ಅಡ್ವೈಸರ್ನ ಕುಳಿತುಕೊಂಡು ಮಾತಾಡಿದ್ದ ಅಂದ್ರೆ ತಿಂಗಳಿಗೆ ಅದೇ ಒಂದು 10 ವರ್ಷ, ದಾಟ್ ವುಡ್ ಹವ್ ಬಿನ್ ಬಿಕಮ್ ಅ ಗೋಲ್ಡ್ ಮೈನ್. ಕಡಿಮೆ ಅಂದ್ರೂ 8 ಕೋಟಿ ಅವನ ಹತ್ರ 10 ವರ್ಷದಲ್ಲಿ. ಈಗ 20 ವರ್ಷ 4 ಕೋಟಿ 30 ವರ್ಷ. ನೀವು ನಂಬಲ್ಲ, ಈಗ BP ಶುಗರು ಎಲ್ಲ ಬಂದು ಕೂತಿದೆ ಅವನಿಗೆ 32 ವರ್ಷಕ್ಕೆ. ಯಾರದೋ ಪ್ರಭಾವ, ಯಾರದೋ ಮಾತು, ಯಾರದೋ ಆಲೋಚನೆ. ನೆನ್ಪಿಟ್ಕೊಳ್ಳಿ, ಪ್ರಭಾವಗಳು ನೋಡಿ. ಅದೇ ರೀತಿ ಪುಣ್ಯ ಶ್ಲೋಕೆ ಯುಧಿಷ್ಠಿರ, ಅವನನ್ನು ಕೂಡ ಜೂಜಿಗೆ ಎಳಿತಾರೆ. ಧರ್ಮರಾಯನಿಗೆ ಜೂಜಾಟ ಒಂದು ವ್ಯಸನ ಆಗಿತ್ತು, ಆಡೋದೆ. ವಿರಾಟ ರಾಜನ ಹತ್ರ ಹೋದಾಗ್ಲೂ ನಾನು ಆಗಾಗ ದ್ಯೂತ ಆಡ್ತೀನಿ ಅಂದಿದ್ದೆ. ಅರ್ಜುನ ಭೀಮ ಹಿಂಗಂತಾನಂತೆ. ಅಮ್ಮ ರಾಮಚಂದ್ರ, ಅಣ್ಣಯ್ಯ ನಿನಗಿನ್ನೂ ಬಿಟ್ಟಿಲ್ವಂತ. ಇಲ್ಲ ಕಣೋ, ತಮಾಷೆಗೆ ಆಡ್ತೀನಿ, ಇನ್ನು ಯಾವ್ದು ಇಡಲ್ಲಪ್ಪ, ಇನ್ನು ಜೀವಮಾನದಲ್ಲಿ ನಾನು ಪಣಕ್ಕಿಡಲ್ಲ, ಅಡಕ್ಕಿಡಲ್ಲ ಅನ್ನಂತ. ಯಾಕಂದ್ರೆ ಯುಧಿಷ್ಠಿರ ಹೆಂಡತಿ, ಅಣ್ಣ, ತಮ್ಮಂದ್ರಿಗೆ ಎಲ್ಲಾರನ್ನೂ ಇಟ್ಬಿಟ್ಟ. ಆ ವ್ಯಸನ ಏನೋ ಆಡೋಣ ಅಂದವರಿಗೆ ಗೊತ್ತಿತ್ತು. ದುರ್ಯೋಧನಿಗೆ, ಶಕುನಿಗೆ ಆ ಮಾಯ ಎಳಿಯೋಣ, ಇಂದ್ರಪ್ರಸ್ಥ, ಅವನ ರಾಜ್ಯ, ಅವನ ಹೆಂಡತಿ ಎಲ್ಲಾನು ಇಟ್ಕೊಂಡ್ಬಿಡೋಣ. ಎಲ್ಲಾನು ಅದೃಷ್ಟಕ್ಕೆ ಮಕ್ಕಳನ್ನ ಅಡ ಇಡ್ಲಿಲ್ಲ. ಮಕ್ಕಳೇ, ಯುಧಿಷ್ಠಿರ ಮಕ್ಕಳನ್ನು ಅಡ ಇಡಲಿಲ್ಲ. ಅವನು ಪ್ರಭಾವ ಅದಲ್ಲ, ಸ್ವಭಾವ ಅದಲ್ವೇ ಇಲ್ಲ. ನೋಡಿ ಪ್ರಭಾವ ಇವರು. ಬಾ ನೀನ್ ಯಾರು ನೋಡಿ, ಈ ತರ ಈ ಮಾಯೆಯ ಸಿಲುಕಿಗೆ ಎಳೆಯುತ್ತಾರೆ. ನಿಮ್ಮ ಸ್ವಭಾವವನ್ನ ವಿಚಲಿತ ಮಾಡುತ್ತಾರೆ. ಅದಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಈ ಶ್ಲೋಕ ಏನಕ್ಕೆ ಕೇಳ್ಕೋಬೇಕು ಅಂದ್ರೆ, ಓಹೋ ನಮ್ಮನ್ನ ಈ ತರದೊಂದು ಪ್ರಚೋದನೆ ಆಗದೆ ಇರ್ಲಿ. ಸೊ ನಿತ್ಯ ನಳ ಯುಧಿಷ್ಠಿರ ವೈದೇಹಿ, ಪುಣ್ಯ ಶ್ಲೋಕೆ ವೈದೇಹಿ, ನನ್ನ ತಾಯಿ ಜಗನ್ಮಾತೆ. ಅರೆ ಕ್ಷತ್ರಿಯ ವಂಶಸ್ಥಳು, ಜನಕರ ಪುತ್ರಿ, ಅಯೋನಿಜೆ, ಭೂಮಿಯಿಂದ ದೊರಕಿದವಳು, ಹುಟ್ಟಿದಾಗಲೇ ಕ್ಷಣ ಮಾತ್ರದಲ್ಲಿ 8 ವರ್ಷದ ಮಗು ಆದವಳು, ನನ್ನನ್ನೇ ತನ್ನ ಹೆಸರನ್ನು ತಾನೇ ಇಟ್ಟುಕೊಂಡವಳು ಸೀತಾ ಅಂತ. ಯಾರೋ ಇಟ್ಟಿದ್ದಲ್ಲ, ಪ್ರೀತಿಯಿಂದ ಜನಕ ಜಾನಕಿ ಅಂತ ಕರಿತಿದ್ದ, ಜಾನಕಮ್ಮನನ್ನ. ಅಂತ ತಾಯಿ ಒಂದು ಕ್ಷತ್ರಿಯ ವಂಶಸ್ಥಳು, ರಾಜವಂಶಸ್ಥಳು. ಆಕೆಗೆ ಯುದ್ಧ ತರಬೇತಿ ಆಗಿರುತ್ತೆ. ಸಿಂಹ ಅಂದ್ರೆ ಏನು, ಜಿಂಕೆ ಅಂದ್ರೆ ಏನು, ಎಲ್ಲ ಆಗಿರುತ್ತೆ. ಕಾಡಿನಲ್ಲಿ ಒಂದು ಬಂಗಾರದ ಜಿಂಕೆ ಬಂದ್ರೆ ನೋಡಿ, ಇನ್ಫ್ಲೂಯೆನ್ಸ್. ಆ ಮಾಯೆ ಆಕೆಗೆ ಗೊತ್ತಾಗ್ಲಿಲ್ವಾ? ಕ್ಷತ್ರಿಯ ಕನ್ಯೆ, ಅರೆ ನಾನು ಏನ್ ಬಯಸ್ತಿದ್ದೀನಿ, ಇದು ಯಾವುದು ಮಾಯಾ ಜಿಂಕೆ, ಇದು ಏನಕ್ಕೆ ಹೀಗೆ ಅಂತ ಒಂಚೂರು ತಾಳ್ಮೆ, ಆಲೋಚನೆ. ಆಕೆ ಸ್ವಭಾವ ಅದಾಗೇ ಇರ್ಲಿಲ್ಲ. ನನ್ಗೆ ಇರ್ಲೇಬೇಕು, ಹಿಡ್ಕೊಂಡ್ ಬನ್ನಿ. ರಾಮ ಹೋದ, ಏ ಸೀತಾ, ಏ ಲಕ್ಷ್ಮಣ, ಬಾಣ ಬಿಟ್ಟಿದ ತಕ್ಷಣ ಆ ಮಾರೀಚ ಜಿಂಕೆ ವೇಷಧಾರಿ, ಅಯ್ಯೋ ನಿಮ್ಮಣ್ಣನ್ಗೇನೋ ಆಗ್ಬಿಟ್ಟಿದೆ. ಅಮ್ಮ ನನ್ನ ಅಣ್ಣ ಎಂಥವನು ಅಂತ ಲಕ್ಷ್ಮಣ ಹೇಳಿದ್ರೆ ಕೇಳೋದಿಲ್ಲ. ಪ್ರಭಾವ, ಇನ್ಫ್ಲೂಯೆನ್ಸ್. ನಮ್ಮನ್ನ ಈ ರೀತಿ ಕೆಲವೊಂದು ದಿಗುಲುಗಳು, ಭಯಗಳು, ಆತಂಕಗಳು ನಮ್ಮನ್ನ ಸುರುಳಿಯಾಗಿ ಸುತ್ಕೊಬಿಟ್ಟಿದೆ ಅನ್ನೋ ತರ ಗಾಬರಿ. ಏನೂ ಆಗೋಲ್ಲ. ವೈದೇಹಿ ಮಾಡಿದ ಒಂದೇ ಒಂದು ಸಣ್ಣ ಆ ಪ್ರಭಾವ ಇಡೀ ದೊಡ್ಡದಾದಂಥ ಬಿರುಗಾಳಿ ತಂದಿಟ್ಟು ಬಿಡ್ತು, ಕಣ್ಣೀರು ಹಾಕ್ಸ್ಬಿಡ್ತು. ಸೊ ಪ್ರತಿ ಸ್ತ್ರೀಯು ಈ ತರ ಯಾವುದೋ ಒಂದು ಪ್ರಭಾವಕ್ಕೊಳಗಾಗ್ಬಿಡ್ತಿದ್ದೀರಿ. ಈ ಕಲಿಪ್ರಭಾವ ಪ್ರವೇಶ, ಎಲ್ಲೋ ಒಂದು ಮಾಯ, ಎಲ್ಲೋ ಒಂದು ಆಕರ್ಷಣೆ, ಎಲ್ಲೋ ಒಂದು ವಿವೇಚನಾ ರಹಿತ ಒಂದು ಭಾವಗಳಿಗೆ ಎಳಗಾಗ್ಬಿಡೋದು, ಯಾರ್ದೋ ಮಾತು ನಂಬಿಡೋದು, ಇನ್ನೊಂದು ಮಾಡ್ಕೊಬಿಡೋದು. ಈ ತರದ ಭಾವಗಳಿಗೆ ಒಳಗಾಗಿ ಬಿರುಗಾಳಿ ತುಂಬಿಸ್ಕೊಬಿಡ್ತೀರಿ. ಅದಾಗಬಾರದು ಅಂತಲೇ ನೋಡಿ ಮಹರ್ಷಿಗಳು ಇಂಥದೊಂದು ಅದ್ಭುತವಾದಂಥ ಪುಣ್ಯ ಶ್ಲೋಕವನ್ನ, ಅದಕ್ಕೆ ನಿತ್ಯ ಜನಾರ್ದನ, ಪುಣ್ಯ ಶ್ಲೋಕೆ ಜನಾರ್ದನ, ಮರ್ದಿಸುವವನು, ಅರ್ಧಿಸುವವನು, ಸಾಯಿಸುವವನು, ನಾಶ ಮಾಡುವವನು, ಇಂಥ ಕೆಟ್ಟದ್ದನ್ನ ನಾಶ ಮಾಡಿಸುವವನು. ತುಂಬಾ ಒಳ್ಳೇದಾದ್ರೂ ಕೆಟ್ಟದ್ದೇ,
ತುಂಬಾ ಕೆಟ್ಟದ್ದಾದರೂ ಕೆಟ್ಟದ್ದೇ. ತುಂಬಾ ಒಳ್ಳೆಯವರು ಜಾಸ್ತಿ ಆದ್ರೆ ರಾಕ್ಷಸನ ಸೃಷ್ಟಿ ಮಾಡಿ ಹೊಡೆದಾಕ್ರು ಅಂತಾನೆ. ನಾವೇ ಸರಿ, ನಮ್ಮ ಯಜ್ಞ ಸರಿ, ನಮ್ಮಿಂದಲೇ ಎಲ್ಲ, ತಗೋ ಹೊಡೆದಾಕುವ. ಓಹೋ, ನಾವು ಒಳ್ಳೆಯವನ್ನೆಲ್ಲ ಹೊಡೆದಾಕ್ತೀರಿ ಅಂತ ದಾನವರು ಅಂದುಕೊಂಡ್ರೆ ಅವ್ರನ್ನ ಸಂಹಾರ ಮಾಡೋಕೆ ದಾನವ ಸಂಹಾರ ಜನಾರ್ದನ ಆತ ಬರ್ತಾನೆ. ಆತನೊಬ್ಬನೇ ಸತ್ಯ, ಆತನನ್ನ ನೆನೆಸ್ಕೊಳ್ಳಿ. ಇವ್ರನ್ನೆಲ್ಲ ಇಂತಹ ಒಂದು ಪ್ರಭಾವಗಳನ್ನ ದೂರ ಮಾಡುತ್ತಾನೆ. ದಯಮಾಡಿ ಈ ಶ್ಲೋಕವನ್ನ ಬರೆದಿಟ್ಕೊಳ್ಳಿ. ಹೊಸದಾಗಿ ಕಾರ್ಯಕ್ರಮ ನೋಡ್ತಿರೋರು ಇಲ್ಲ ಹಳಬ್ರು, ನಿಮ್ಮ ಸ್ನೇಹಿತರಿಗೆ, ಆತ್ಮೀಯರಿಗೆ ದಯಮಾಡಿ ಕಳಿಸಿ. ಯಾಕಂದ್ರೆ ಇವತ್ತು ಕಲಿಪ್ರಭಾವ ನಿಮಿಷಕ್ಕೊಂದು ಮಾಯ, ನಿಮಿಷಕ್ಕೊಂದು ಪ್ರಭಾವ, ನಿಮಿಷಕ್ಕೊಂದು ವಂಚನೆ, ದ್ರೋಹ, ದಗ, ಬಾಚ್ಕೊಳ್ಳೋದು, ಹೇಗೋ ಒಂದು ನಿಮ್ಮನ್ನ ಸೆಳೆತ ಕೇಳುತ್ತಿದೆ ಪ್ರತಿ ನಿಮಿಷ. ಆ ಕಾಲದಲ್ಲಿ ಯಾಕೆ ಹೇಗೆ ಬಚಾವಾಗ್ತಿದ್ರು ಅಂದ್ರೆ ಇಂಥ ಒಂದು ಶ್ಲೋಕ, ಪೂಜೆ, ಆ ಜನಾರ್ದನನೇ ನಿಂತು ನಡೆಸುತ್ತಾನೆ ನಿಮ್ಮನ್ನ. ನಿಮಗ್ ಬರತಕ್ಕಂತ ಆ ತೊಂದರೆಗಳನ್ನ ದೂರ ಮಾಡ್ತಾನೆ. ಒಳ್ಳೇದಾಗ್ಲಿ, ಮಾಡ್ಕೋತೀರಿ ಅಂತ ಅಂದ್ಕೊಳ್ತಾ ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಧನುರ್ಮಾಸದ ವಿಶೇಷವಾದಂಥ ಗುರುಪ್ರದೋಷ, ನಾರಾಯಣ ಪ್ರದೋಷ ಆಗಿರ್ತಕ್ಕಂಥದ್ದು. ಬೆಳಗ್ಗೆ ಎದ್ದೊಳಿ, ಹೇಗಾದ್ರೂ ಸರಿ. ಧನುರ್ಮಾಸದಲ್ಲಿ ಅತಿ ಮುಖ್ಯವಾಗಿ ಮಾಡಬೇಕಾಗಿರತಕ್ಕಂಥ ಒಂದು ಸಂಕಲ್ಪ ಏನು ಗೊತ್ತಾ? ನಮಗೆ ವೇದಾಂಗಗಳ ಕಾಲದಿಂದಲೂ ಅನಾದಿ ಕಾಲದಿಂದಲೂ ಹೇಳ್ಕೊಟ್ಟಿರೋ ಒಂದು ದೊಡ್ಡ ಒಂದು ಸಂಕ್ರಮಣ ಇದೆ. ಅದೇನ್ ಗೊತ್ತಾ? ಪ್ರದಕ್ಷಿಣ. ಧನುರ್ಮಾಸದಲ್ಲಿ ಪ್ರದಕ್ಷಿಣೆಯಿಂದ ಭಗವಂತ ಜಾಗೃತನಾಗುತ್ತಾನೆ. ನಿಮ್ಮ ಒಳಗಡೆ ಇರೋ ಭಗವಂತ ಕಂಪಲ್ಸರಿ. ಆಗೆಲ್ಲ ಬಾವಿ ನೀರಪ್ಪ ಬೆಚ್ಚಗಿರ್ತಿತ್ತು, ಟ್ಯಾಂಕ್ ನೀರು ಉಯ್ಕೊಂಡ್ರೆ ಅಷ್ಟೇ, ಕೈಕಾಲು ಎಳ್ಕೊಬಿಡುತ್ತೆ. ಒಂದಷ್ಟು ಉಗುರು ಬೆಚ್ಚಗೆ ಮಾಡ್ಕೊಂಡಾದ್ರೂ ಹಾಕೊಳ್ಳಿ. ತಣ್ಣೀರು, ನನ್ನ ದೇಹ ಗಟ್ಟಿ ಇದೆ. ಈ ಬೆಂಗಳೂರು, ಈ ಗಡಗಡ ಚಳಿ, ಬೆಂಗಳೂರಲ್ಲ ಎಲ್ಲಾ ಊರು ಚಳಿ ಆಗಿ ಕೂತಿದೆ 6 ಡಿಗ್ರಿಗೆ. ಅದರಿಂದ ಒಂದಷ್ಟು ಬಿಸಿನೀರೇ ಉಯ್ಕೊಂಡು ಕಂಪಲ್ಸರಿ ನಿಮ್ಮ ಹತ್ರ ಇರೋ ಯಾವುದೇ ಆಲಯ ಆದರೂ, ಮಸೀದಿ ಇರ್ಬೋದು, ಚರ್ಚ್ ಇರ್ಬೋದು, ದರ್ಗಾ ಇರ್ಬೋದು, ನನ್ನ ರಾಮನಾಲಯ ಇರಬಹುದು, ಹೋಗಿ ಕಡಿಮೆ ಎಂದರೂ ಒಂದು 48 ಇಲ್ಲ 108 ಅಶ್ವತ್ಥ ಗಿಡವಾದ್ರೂ ಪ್ರದಕ್ಷಿಣೆ ಆಗಿ. ಪ್ರದಕ್ಷಿಣಾ ರೂಪದಲ್ಲಿ ಭಗವಂತನಿರುತ್ತಾನೆ. ಮಾಡಲೇಬೇಕು. ನಿಮ್ಮ ಆರೋಗ್ಯ ಚೇತರಿಕೆ, ನಿಮ್ಮ ಬುದ್ಧಿ ಚೇತರಿಕೆ, ನಿಮ್ಮ ಶ್ವಾಸ ಚೇತರಿಕೆ ಮಾಡಲೇಬೇಕು. ಆದರೆ ಹಿಂದುಗಡೆಯೂ ಒಂದು ಅದ್ಭುತವಾದಂಥ ಸಂಕಲ್ಪವಿದೆ. ಅದೊಂದು ಲೆಕ್ಕಾಚಾರ ಮಕ್ಕಳೇ. ವೈಜ್ಞಾನಿಕವಾಗಿ ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ಸನಾತನ ಸದಾತನ ಧನುರ್ಮಾಸದಲ್ಲಿ ನಮ್ಮ ಹಿರಿಯರು ಇಂಥದ್ದೊಂದು ಸಂಕಲ್ಪವ ಯಪ್ಪ ಕರೆಕ್ಟಾಗಿ ಹೇಳ್ಕೊಟ್ಟಿದ್ದಾರೆ ಅಂತ. ಯಾಕಂದ್ರೆ ಧನುರ್ಮಾಸದಲ್ಲಿ ರಕ್ತ ಪ್ರಸರಣ ಕ್ರಿಯಾ ಮೆತ್ತಗಾಗುತ್ತೆ, ರಕ್ತ ಹೆಪ್ಪುಗಟ್ಟುತ್ತೆ, ಗಟ್ಟಿಯಾಗುತ್ತೆ. ಚಳಿಗೆ ವಿಸ್ಫೋಟಿಸ್ಬೇಕು, ಅದು ಬಿಸಿ ಆಗಬೇಕು. ಅದಕ್ಕೆ ಇಂಥದ್ದೊಂದು ಪ್ರದಕ್ಷಿಣೆ ಇಟ್ಟಿದ್ರು ಅಂತ ಗೊತ್ತು. ಇಟ್ಬಿಟ್ಟು ಕಂಪಲ್ಸರಿ ಒಂದು ಪ್ರಸಾದ ದೇವಸ್ಥಾನದಲ್ಲಿ ವಿಶೇಷವಾಗಿ ಜೀರಿಗೆ, ಶುಂಠಿ, ಮೆಣಸು, ಓಮಕಾಳು ಹಾಕಿ ಮಾಡಿರ್ತಕ್ಕಂಥ ಪುಳಿಯೋಗರೆಯೋ ಪೊಂಗಲ್ಲೋ ಕಂಪಲ್ಸರಿ ತುಪ್ಪ ಇಲ್ಲ ಎಳ್ಳೆಣ್ಣೆ ಹಾಕೇ ಇರ್ತಾರೆ ಅದರಲ್ಲಿ. ಅದನ್ನು ಪ್ರಸಾದವಾಗಿ ಹಂಚ್ತಾರೆ. ರಾಜ ಮಹಾರಾಜರುಗಳು ಸೇವಿಸ್ತಿದ್ರು. ಅವರವರ ಅಂತಃಪುರದಲ್ಲೂ ಅರಮನೆ ಆವರಣದಲ್ಲಿ ದೇವಸ್ಥಾನ ಇರ್ತಿತ್ತು. ಅವರು ಪ್ರದಕ್ಷಿಣೆ ಹಾಕೋರು. ಕುಲಗುರುಗಳು ಏನ್ ಹೇಳಿದ್ರು ಅದ್ ಮಾಡ್ತಿದ್ರು. ಧನುರ್ಮಾಸದಲ್ಲಿ ಅತಿ ಮುಖ್ಯವಾಗಿ ಈ 2 ಮಾಡ್ಲೇಬೇಕು. ಎಲ್ರು ದಯಮಾಡಿ ಹೋಗಿ ಒಂದು 42ರಿಂದ 48 ಆಗುತ್ತೆ, 108 ಇಲ್ಲ 180 ಹಾಕಿಬಿಟ್ಟು ಆ ಪ್ರಸಾದ ಸೇವಿಸಿ. That's the best way to keep you healthy and wealthy. ನೀವು ಚೆನ್ನಾಗಿದ್ರೇನೆ ಈ ಕಾರ್ಯಕ್ರಮ. ನನ್ನ ಮಾತು ಕೇಳಿ ಮಾತ್ರ. ಧನುರ್ಮಾಸದ ಅತಿ ದೊಡ್ಡ ಸಂಕಲ್ಪ 2. ಅದು ಒಂದು ಪ್ರದಕ್ಷಿಣಾಕಾರಂ. ಎಲ್ಲರೂ ಬೆಳಿಗ್ಗೆ 5:30, 6 ಗಂಟೆಗಾದ್ರೂ ಎದ್ದೋಳಿ. ಒಂದಷ್ಟು ತಗ ಅಂತ ನೀರು ಹಾಕೊಳ್ಳಿ, ಉಗುರು ಬೆಚ್ಚ ಸರಿ.
ನೀಟಾಗಿ ಹೋಗಿ ಆ ತೀರ್ಥ ಆ ಪ್ರಸಾದ ಮಿಸ್ ಮಾಡಬೇಡಿ. ಆಗುತ್ತಾ ನೀವು ಒಂದಷ್ಟು ದಾನ ಮಾಡಿ, ಅಕ್ಕಿ, ಬೆಲ್ಲ, ಎಳ್ಳು, ತುಪ್ಪ ಈ ಥರದ್ದು ಭಗವಂತನಿಗೆ ಸಮರ್ಪಣೆ ಮಾಡಿ, ಅದರ ಹೆಸರಲ್ಲಿ ಅವ್ರು ಪ್ರಸಾದ ಮಾಡಿ ನಿಮಗೆ ಹಂಚೋದು. ನಿಮ್ಮಂತ ಸಾವಿರಾರು ಮಂದಿಗೆ ಹಂಚ್ತಾರೆ. ಪುರೋಹಿತರು ಅಂದ್ರೆ ಪುರದ ಹಿತವನ್ನ ಬಯಸುವರು. ಆ ಪುರ, ಆ ಊರು, ಆ ಮನೆ, ಎಲ್ಲರ ಕುಲಪುರೋಹಿತ, ಊರ ಪುರೋಹಿತ, ವೈದಿಕ, ಅದಕ್ಕೋಸ್ಕರ ಮಡಿಯಿಂದ ವೈದಿಕವಾಗಿ ಮಾಡ್ಕೊಂಡು ಬಂದು ಪ್ರಸಾದ ಹಂಚ್ತಾರೆ. ದಯಮಾಡಿ ಪುಳಿಯೋಗರೆ, ಪೊಂಗಲ್ ಕಂಪಲ್ಸರಿ ಹಂಚ್ತಾರೆ. ತಿನ್ಲೇಬೇಕು. ನಾನು ರಾಜ, ನಾನು ಕಿಂಗು, ನಾನು ಅದಾನಿ ಎಲ್ಲ ಅಂತ ಕಥೆಗಳೆಲ್ಲ ಬಿಡಿ. ನೀವು ಚೆನ್ನಾಗಿರ್ಬೇಕು, ಆರೋಗ್ಯವಾಗಿರ್ಬೇಕು, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ಸ್ ದೂರ ಆಗಬೇಕು, ಮೈ ಬಿಸಿಯಾಗಿರ್ಬೇಕು, ವಾಮ್ ಆಗಿರ್ಬೇಕು, ಚುರುಕಾಗಿರ್ಬೇಕು, ನಿದ್ರಾಮತ್ತಿನಿಂದ ಹೊರಗಡೆ ಬರ್ಬೇಕು ಅಂದ್ರೆ ಬೆಳಿಗ್ಗೆ ಎಲ್ಲರೂ 5-5:30 ಇದು ತಪ್ಪಬಾರದು. ನಂತರ ಬೆಚ್ಚಗೆ ಮಲ್ಕೋಬೇಡಿ. ನನ್ನ ಮೇಲೇನೆ ಹಾಕೋಬೇಕು. ಮಕ್ಕಳು ನೀವು ಜಾಗ್ರತೆ ಅಂತ ಹೇಳ್ತಾ ಬನ್ನಿ. ವಿಶಾಖ ನಕ್ಷತ್ರ, ಗುರು ನಕ್ಷತ್ರ, ಗುರುಭಾವ, ಗುರುವೇ ವಕ್ರ. ಅಲ್ಲಿ ನೋಡಿ, ಜ್ಞಾನ ತೋರಿಸೋರು, ದಾರಿ ತೋರಿಸೋರು, ವಿಧ ವಿಧವಾದ ಕಥೆಗಳನ್ನ ಕಟ್ತಿದ್ರೆ. ಎಲ್ಲದರಲ್ಲೂ ಒಂದು ರಿಸರ್ಚ್ ಇಲ್ಲ, ಒಂದು ಥೀಸಿಸ್ ಇಲ್ಲ, ಏನೋ ಒಂದು. ಎಲ್ಲದರಲ್ಲೂ ರಾಜಕೀಯವೇ. ಎಲ್ಲದರಲ್ಲೂ ಏನಾಗ್ತಿದೆ ಮಕ್ಕಳೇ? ದೊಡ್ಡವರೇ, ದೊಡ್ಡ ಒಂದು ಮಾರ್ಗ, ಇನ್ನೊಂದು ಇರ್ಲಿ. ಮೇಷರಾಶಿ, ಚಂದ್ರ ಕೇಂದ್ರದಲ್ಲಿ ಕುಳಿತಿರೋದು, ಸುಖಾಧಿಪತಿ ಸಪ್ತಮೇ, ಬ್ಯೂಟಿಫುಲ್, ಚೆನ್ನಾಗಿದೆ. ವೃತ್ತಿ, ಉದ್ಯೋಗ, ವ್ಯವಹಾರ, ನ್ಯಾಯಯುತ, ಧರ್ಮಯುತ, ಭಾಗ್ಯವನ್ನ ಗುರು ನೋಡ್ತಿದ್ದಾನೆ. ಗುರುಚಂದ್ರ ಮೂಲ ತ್ರಿಕೋಣವಾಗಿ ನೋಡ್ತಿದ್ದಾನೆ. ಕೇಂದ್ರ ಭಾವವಾಗಿ ಕುಜ ಸೂರ್ಯನನ್ನ ನೋಡ್ತಿದ್ದಾನೆ. ಅಧಿಕಾರಂ, ಅದೃಷ್ಟಂ ಬರಬೇಕು. ಬಟ್ ಗುರು ವಕ್ರ ಇರೋದ್ರಿಂದ ಅಲ್ಲಿ ಯಾರೋ ಅಡ್ಡಿಗಳು. ಗುರು ಶಾಂತಿ, ಗುರು ಪೂಜೆ, ವೈದಿಕರಿಗೆ ಮಾರ್ಗದರ್ಶನ ಮಾಡಿದಂತ ಗುರುಗಳಿಗೆ ಫಲತಾಂಬೂಲ ದಾನ ಮಾಡಿ. ಬ್ಯೂಟಿಫುಲ್. ವೃಷಭ ರಾಶಿ, ಚಂದ್ರ ಗುರುಸಾರ, ಗುರು 2ನೇ ಮನೆ. ಏನಾದ್ರೂ ಬಿಕ್ಕಟ್ಟುಗಳು, ಇಕ್ಕಟ್ಟುಗಳು, ಚಿಕ್ಕಗಳು, ಟ್ಯಾಕ್ಸ್ ಪ್ರಾಬ್ಲಮ್ ನೋಡಿ. ಈಗ ಟ್ಯಾಕ್ಸ್ ನೋಟಿಸ್ಗಳು ಬರ್ತವೆ, ಬೇಗ ಕಟ್ರಿ ಡಿಸೆಂಬರ್ 31 ಅನ್ನತಕ್ಕಂಥದ್ದು. ಗುರು ನೋಡ್ತಿದೆ. ಕುಜ ಪ್ರಾಪರ್ಟಿ ಇಶ್ಯೂಸ್, ಫ್ಯಾಮಿಲಿ ಇಶ್ಯೂಸ್, ತಗಾದೆಗಳು, ಕಿರಿಕಿರಿಗಳು ಇವತ್ತು ಸರಿಪಡಿಸಿಕೊಳ್ಳಲು ಅದ್ಭುತವಾದಂತ ಒಂದು ದಿನ. ಪ್ರಯತ್ನ ಮಾಡಿ, ಗೆಲುವು ನಿಮ್ಮದಾಗತಕ್ಕಂಥ ಛಾಯೆ. ಮಿಥುನ ರಾಶಿ, ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ ಮಕ್ಕಳೇ. ಆಗೋಲ್ಲ. ಒಳ್ಳೆಯವ್ರು ಎಲ್ಲಿರ್ಬೇಕು ಗೊತ್ತಾ? ದೇವಸ್ಥಾನ, ಆಶ್ರಮ. ಇವತ್ತು ಅಲ್ಲೇ ತುಂಬಿಕೊಂಡಿರೋದೆಲ್ಲ ಎಡವಟ್ಟುಗಳು. ಎಲ್ಲ ಆಶ್ರಮ ಇದೆಯೋ ಭಯ ಆಗುತ್ತೆ ನಮಗೆ. ಎಲ್ಲಿ ದೇವಸ್ಥಾನ ಯಾರು ಲೂಟಿಗೆ ಇಳಿದಿದಾರೋ ಅಂತ ಭಯ ಆಗುತ್ತೆ. ದೊಡ್ಡ ದೇವಸ್ಥಾನ ಅಂದ್ರೆ ದೊಡ್ಡ ಕಾರ್ಯಗಳು ನಡೆಯುತ್ತೆ. ತುಪ್ಪದಿಂದ ಹಿಡಿದು, ಶಲ್ಯದಿಂದ ಹಿಡಿದು, ಪ್ರಸಾದಗಳಿಂದ ಹಿಡಿದು. ಇಲ್ಲೊಂದು ದೇವಸ್ಥಾನ ಇದೆ, ತುಂಬಾ ದೊಡ್ಡ ದೇವಸ್ಥಾನ. ಬರೋ ದೇಣಿಗೆಯಲ್ಲಿ ಅಕ್ಕಿ, ಬೇಳೆ, ಬೆಲ್ಲ ಅದು ಎಷ್ಟು ಹಿಂಗ್ ಹೋಗುತ್ತೋ ಭಗವಂತನಿಗೇ ಗೊತ್ತು. ಶಿವನ್ ಸೊತ್ತು ಕುಲನಾಶಕಂ, ನೆನಪಿಟ್ಟುಕೊಳ್ಳಿ. ಆಗಾಗ ಹೇಳ್ತಿರ್ತಾನೆ, ಯಾರಿಗೆ ಸೇರ್ಬೇಕಾಗಿರೋದು ಸೊತ್ತನ್ನ ನೀವು ಅಪಹರಿಸಿದ್ರೆ ಕುಲನಾಶ ಮಕ್ಕಳ. ಕುಲನಾಶ ಆ ಕಾಲಕ್ಕೆ ಇರುತ್ತೆ, ಬಟ್ ನಿಮ್ ಮುಂದ್ಗಡೆ ತೋರಿಸುತ್ತೆ ಕುಲವೇ ನಾಶ, ಕುಲಕ್ಕೆ ಶಾಪ. ಬಾಬಾ ನೋಡಿದ್ದೇನೆ ನಾನು. ಬಡವನ ಸೊತ್ತು ತಿನ್ನೋದು ಅಂದ್ರೆ ಶಿವನ್ ಸೊತ್ತು ತಿಂದ ಹಾಗೆ. ಜಾಗ್ರತೆ ಅಂತ ಹೇಳ್ತಾ, ಸೊ ನಿಮಗೆ ಅಂಥದ್ದೊಂದು ಏನೋ ಒಂದು ಎಳೆದಾಟ, ಏನೋ ಒಂದು ಸೆಳೆದಾಟ, ಏನೋ ಒಂದು ಒದ್ದಾಟ. ಮಿಥುನ ರಾಶಿಗೆ ಆ ಪಂಚಮದಲ್ಲಿ ಆ ಗುರು ಬೇರೆ ಒಂಟಿ ಗುರು ಕುಳಿತಿದ್ದಾನೆ. ಸ್ವಲ್ಪ ಆರೋಗ್ಯ ನೋಡ್ಕೊಳ್ಳಿ. ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗಿ ನೋವು ತಿಂದ್ಬಿಡ್ತೀರಿ. ಜಾಗ್ರತೆ. ವೈದಿಕ ವೃತ್ತಿಗಳಲ್ಲಿ ಇರ್ತಕ್ಕಂಥವರಿಗೆ, ಗವರ್ಮೆಂಟ್, ಸ್ವಂತ ಕಾರ್ಯ, ಸ್ವಂತ ವ್ಯವಸ್ಥೆ, ಒಂದು ಕನ್ಸಲ್ಟೆನ್ಸಿ ವ್ಯವಹಾರಗಳಲ್ಲಿ ಇರತಕ್ಕಂಥವ್ರಿಗೆ ಊಟ, ಬಟ್ಟೆ, ಗೌರವಕ್ಕೆ ಕೊರತೆ ಇಲ್ಲ. ಕರ್ಕಾಟಕ ರಾಶಿ, ಚಂದ್ರ ಸುಖದಲ್ಲಿ ಅದ್ಭುತ, ಬಟ್ ಗುರು ಮಲಗಿದ್ದಾನೆ. ಸ್ವಲ್ಪ ಷಷ್ಠಭಾವ, ಆರೋಗ್ಯ ಚೇತರಿಕೆ ಮಾಡಿಸ್ತಾನೆ ಇವತ್ತಿನಿಂದ. ನೀವು ಧನುಸು ರಾಶಿ ವರ್ಕೌಟ್ ಮಾಡಬೇಕು. ಬಾಡಿ ಸ್ಕಿಪ್ಪಿಂಗ್ ಆದ್ರೂ ಮಾಡ್ಬೇಕು. ನಾವು ಕಡಿಮೆ ಅಂದ್ರೂ ಒಂದು ದಿನಕ್ಕೆ ಒಂದು 10 ಲೀಟ್ರು ನೀರು ಕುಡಿಬೇಕು.
ಮಿನಿಮಮ್ 3 ಲೀಟ್ರು ಮಿನಿಮಮ್. ವಾರ್ಮ್ ವಾಟರ್, ಬಿಸ್ನೆಸ್, ಜೀರಿಗೆ ನೀರು, ಈ ಥರದ್ದು. ಪೊಂಗಲ್ ನೀವು ತಿನ್ಲೇಬೇಕು. ನೀವು 108 ಪ್ರದಕ್ಷಿಣೆ ಹಾಕ್ಲೇಬೇಕು. ಅಶ್ವತ್ಥ ಕಟ್ಟೆ ಆದರೂ, ನಾಗರಕಟ್ಟೆ ಆದರೂ, ಯಾವ ಆಲಯವಾದರೂ ಅದೊಂಚೂರು ನೋಡ್ಕೊಳ್ಳಿ. ಮಿಕ್ಕಂತೇನು ದೋಷ ಏನಿಲ್ಲ. ಆರೋಗ್ಯ, ಚೇತರಿಕೆ, ಮನೆ, ವ್ಯವಸ್ಥೆ, ವೃತ್ತಿ, ಉದ್ಯೋಗ, ಆನಂದ. ಇನ್ನು ಸಿಂಹರಾಶಿ, ಗುರು ಲಾಭದಲ್ಲಿದ್ದಾನೆ. ಬ್ಯೂಟಿಫುಲ್ ಡೇ. ವೃತ್ತಿ, ಉದ್ಯೋಗ, ಕುಟುಂಬ, ಓಡಾಟ, ಅನುಕೂಲ. ಪಂಚಮ ಭಾವನ ಪೂರ್ವ ಪುಣ್ಯ ಸ್ಥಾನಾಧಿಪತಿ, ಪೂರ್ವ ಪುಣ್ಯ ಲಾಭದಿಂದ ನೋಡ್ತಿರೋದನ್ನ ಲಾಭವು, ವೃದ್ಧಿಯು, ಭೂಮಿ, ಮನೆ, ಅಡ್ಮಿನಿಸ್ಟ್ರೇಷನ್, ರಿಯಲ್ ಎಸ್ಟೇಟ್ ಅಡ್ವೈಸರ್, ಗವರ್ಮೆಂಟ್ ಅಡ್ವೈಸರ್, ಜುಡಿಷಿಯಲ್ ಅಡ್ವೈಸರ್, ಲೀಗಲ್ ಅಡ್ವೈಸರ್, ತುಂಬಾ ಚೆನ್ನಾಗಿದೆ. ಕನ್ಯಾ ರಾಶಿ, ಗುರು ವೃತ್ತಿಯಲ್ಲಿ ಒಂಚೂರು ತಳಮಳ ಇರುತ್ತೆ. ಅದು ನೀವೆಲ್ಲಿದ್ದರು ನಿಮ್ಮ ಬುದ್ಧಿವಂತಿಕೆಗೆ ಯಾರು ಸಾಟಿ ಇರಲ್ಲ. ನೋ ಬಡಿ ಕ್ಯಾನ್ ಬೀಟ್ ಯು. ನೀವು ಪ್ರಾಜೆಕ್ಟ್ ಮಾಡೋದ್ರಲ್ಲಿ, ಕನ್ಯಾ ರಾಶಿ ಅವ್ರು ಪ್ಲಾನಿಂಗ್ ಮಾಡೋದ್ರಲ್ಲಿ, ಗೈಡ್ ಮಾಡೋದ್ರಲ್ಲಿ ನೀವು ನಿಸ್ಸೀಮರು. ಸೇಫ್ಟಿ ತಗೊಳ್ಳೋದ್ರಲ್ಲಿ ನೀವು ಇದ್ದಿದ್ದು ನಿಸ್ಸೀಮರು. ಇಲ್ಲಿಂದ ಬರುತ್ತೆ, ಹೀಗೆ ಮಾಡ್ಬೇಕು. ನೀವು ಎಂದು ಬಿಸ್ನೆಸ್ ಮ್ಯಾನ್ ಆಗ್ಬಾರ್ದು, ಬಿಸ್ನೆಸ್ ಅಡ್ವೈಸರ್ ಆಗ್ಬೇಕು. ಅದರಲ್ಲಿ ಸಖತ್ತಾಗಿರುತ್ತೆ. ಅಂತ ಒಂದು ವೃತ್ತಿ, ಉದ್ಯೋಗ, ಪ್ರಾಪರ್ಟಿ ಅಡ್ವೈಸರ್, ಗೌರ್ಮೆಂಟ್ ಅಡ್ವೈಸರ್, ಎಜುಕೇಶನ್ ಅಡ್ವೈಸರ್, ಅದ್ಭುತವಾಗಿರತಕ್ಕಂಥ ದಿನ. ತುಲಾ ರಾಶಿ, ಭಾಗ್ಯದಲ್ಲಿ ಗುರು ಇದ್ದಾನೆ, ಚೆನ್ನಾಗಿದೆ. ಬಟ್ ಗುರು ನಿಮಗೆ ಸ್ವಲ್ಪ ನೋವೆ. ವಕ್ರವಾಗಿರೋದನ್ನ ವಕ್ರವಾಗಿ ಯಾವುದಾದ್ರೂ ಸರ್ಕಾರದಿಂದ ಬರಬೇಕಾದಂಥ ದುಡ್ಡು, ವ್ಯವಸ್ಥೆ, ಇವುಗಳೆಲ್ಲವೂ ಅನುಕೂಲ ಆಗತಕ್ಕಂಥ ಅದ್ಭುತವಾದಂಥ ದಿನ. ಒಡ ಹುಟ್ಟಿದವರು, ಮನೆ, ಕುಟುಂಬ, ಸ್ವಲ್ಪ ಕಷ್ಟಪಟ್ಬಿಟ್ರೆ ಒಂದು ಜಾಗ ತಗೊಳ್ಳೋದೇನಾದ್ರೂ ಪ್ರಯತ್ನ ಮಾಡ್ತಿದ್ರೆ ಬ್ಯೂಟಿಫುಲ್ ಜರ್ನಿ. ಪ್ರಯತ್ನ ಮಾಡಿ. ಒಂದು ಸಣ್ಣ ಅಂಗಡಿ ಇಡ್ತಿಬೇಕು, ನಮ್ಮದೇ ಒಂದು ಸ್ವಂತ ಸಂಪಾದನೆ, ಪ್ಯಾಸಿವ್ ಇನ್ಕಮ್. ಶುಕ್ರ ಬುಧ ಬೇರೆ ಇದ್ದಾನೆ. ಅಲಂಕಾರ, ಒಪ್ಪ, ಓರಣ ಚೆನ್ನಾಗಿದೆ, ತೊಂದರೆ ಏನಿಲ್ಲ. ವೃಶ್ಚಿಕ ರಾಶಿ, ಗುರು ಅಷ್ಟಮ, ಚಂದ್ರ ಗುರು ಸಾರದಲ್ಲಿರೋದ್ರಿಂದ ಮನೆಗೋಸ್ಕರ, ಮಕ್ಕಳಿಗೋಸ್ಕರ, ಕುಟುಂಬಕ್ಕೋಸ್ಕರ ಸ್ವಲ್ಪ ಖರ್ಚು. ಒಂದು ಸಣ್ಣ ಸಾಲ ಆಗೋದು, ಇಲ್ಲ ಸಾಲ ತೀರಿಸ್ಕೊಳ್ಳೋದು, ಇರೋ ಸಾಲ ತೀರಿಸಿ ಅದ್ರ ಮೇಲೆ ಇನ್ನೊಂದು ಸಾಲ ಮಾಡುವಂತ ಪ್ರಸಂಗನೂ ಆಗುತ್ತೆ. ದೂರದವರನ್ನು ನಂಬಬೇಡಿ. ಧನಸ್ಥಾನವನ್ನ ಗುರು ನೋಡ್ತಿದ್ದಾನೆ, ಚೆನ್ನಾಗಿದೆ. ಸೂರ್ಯ, ಕುಜ ಖಂಡಿತ ಅದ್ಭುತವಾಗಿರತಕ್ಕಂಥದ್ದು. ಬಂಗಾರ, ಬೆಳ್ಳಿ, ಆಭರಣ, ಫೈನಾನ್ಸು, ಬಟ್ಟೆ, ಹೂವು, ಹಣ್ಣು, ಈ ರೀತಿಯ ಒಂದು ಸಣ್ಣ ಪುಟ್ಟ ಲೇವಾದೇವಿ ವ್ಯವಹಾರ ಅನುಕೂಲ. ಇನ್ನು ಧನುಸು ರಾಶಿ, ಗುರು ಕೇಂದ್ರ ಭಾವದಿಂದ ನಿಮ್ಮ ಮನೆ ನೋಡ್ತಿದ್ದಾನೆ, ಚಂದ್ರ ಲಾಭ. 100% ಇವತ್ತು ನೀವು ಲಾಭ ನೋಡ್ತೀರಿ. ಧನುಸು ರಾಶಿಗೆ ಒಳ್ಳೆ ಒಂದು ಶುಭ ವಾರ್ತೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ ಚೆನ್ನಾಗಿದೆ. ಕೊಡೋದು ತಗೊಳ್ಳೋದ್ರಲ್ಲಿ ಜಾಗ್ರತೆ. ಸಪ್ತಮಾಧಿಪತಿ ಓಡ್ ಬಂದ್ಬಿಟ್ಟಿದ್ದಾನೆ, ಎಲ್ಲೋ ಬಚ್ಚಿಟ್ಕೊಬಿಟ್ಟಿದ್ದಾನೆ. ಷಷ್ಠಾಧಿಪತಿನೂ ಬಚ್ಚಿಟ್ಕೊಂಡಿದ್ದಾನೆ. ಸೊ ಬಚ್ಚಿಟ್ಟಿರೋ ದುಡ್ಡು ಸಿಕ್ಕಾಕೋಬಿಡ್ತೀರಾ, ಹುಷಾರು. ಮೋಸ ಮಾಡಿ ದೋಚಿಟ್ಟಿದ್ರು ಹುಷಾರು, ಸಿಕ್ಕಾಕೋತಿರೋ ಗೌರ್ಮೆಂಟ್ ಕೈಯಿಂದ. ಹಾಲಿಂದ ಹಾಲಿಗೆ, ನೀರಿಂದ ನೀರಿಗೆ. ಅದಕ್ಕೆ ಯಾವಾಗಲೂ ಹೇಳ್ತಿರ್ತಾನೆ, ಧರ್ಮವನ್ನು ಮಾಡಿ. ಬಹುದೊಡ್ಡ ವ್ಯಕ್ತಿ ಮಕ್ಕಳೇ, ತುಂಬಾ ದೊಡ್ಡ ವ್ಯಕ್ತಿ, ಅಂತಾರಾಷ್ಟ್ರೀಯ ವ್ಯವಹಾರಗಳು. ಅವ್ರಿಗೆ ಹೇಳಿದ್ದೆ, ನೀವೊಂದು ಈ ಥರದ್ದೊಂದು ಮಾಡಿ, ಇಲ್ಲ ಅಂದ್ರೆ ನಿಮ್ಮ 30 to 40% ಯು ವಿಲ್ ಬಿ ಜಸ್ಟ್ ಲೂಸ್ ಇಟ್ ಅಂತ. ನೀವು ನಂಬಲ್ಲ. 40 ಅಲ್ಲ, 80% ಕಳ್ಕೊಬಿಟ್ರು. ಒಂದು ಕಡಿಮೆ ಅಂದ್ರೂ 15,000 ಕೋಟಿ ಕಳ್ಕೊಂಡ್ರು. ನೀವು ಇದನ್ನ ಮಾಡಿ, ಧರ್ಮಬದ್ಧ ಕಾರ್ಯ ನಿಮ್ಮನ್ನು ಕಾಪಾಡುತ್ತೆ. ನೀವು ದೇವ್ರು ಕೊಟ್ಟಿರೋ ಈ ದುಡ್ಡನ್ನ ಕೊಡುತ್ತಾ ಮೋಜು ಮಸ್ತಿ, ಅಲಂಕಾರ, ಹೀಗೆ ಹಾಗೆ, ಆ ಮನೆ, ಈ ಲಕ್ಸುರಿ. ಈ ಸ್ವಾಮಿ ನನ್ನ ಮಾತು ಕೇಳಿ ಅಂತ. ದೇವ್ರನ್ನ ನಂಬಲ್ಲ. ಇಟ್ಸ್ ಮೈ ಬ್ರಿಲಿಯನ್ಸ್, ಇಟ್ಸ್ ಮೈ ಬ್ರೈನ್, ಮೈ ನಾಲೆಜ್ ಅಂತ. ಆಯ್ತಣ್ಣ. ಅವ್ರ ಅಸಿಸ್ಟೆಂಟ್ ಹೇಳಿದೆ, ನಾನು ಫೀಸ್ ಕೊಟ್ಟಿದ್ದೀರಿ ಸರ್, ಕೈ ತುಂಬಾ ಕೊಟ್ಟಿದ್ದೀರಿ. ಅನ್ನದಾತೋ ಸುಖಿ ಭವ. ಮನುಷ್ಯ ಬಿದ್ಬಿಟ್ರೆ ನಮ್ಗೆ ನೋಡೋಕ್ಕಾಗಲ್ಲ. 1000 ಮಂದಿ ನಿರ್ಗತಿಕರಾಗ್ಬಿಡ್ತಾರೆ, ಬೀದಿಗೆ ಬಿದ್ಬಿಡ್ತಾನೆ. ನನ್ನ ಮಾತು ಕೇಳಿ, ಅವನ ಜಾತಕದಲ್ಲಿ ಗುರುದೋಷ ಇದೆ, ಎಲ್ಲ ಕಳ್ಕೊಬಿಡ್ತಾನೆ, ದೇಶಾಂತರ ಆಗ್ಬಿಡ್ತಾನೆ. 15,000 ಕೋಟಿ ಕಳ್ಕೊಂಡಿರೋದು ಮಕ್ಕಳೇ. 15,000 ಕೋಟಿ ಬೋಮ್. ಗುರು ವಕ್ರ ಇದ್ದಾಗ ಯಾವುದೋ ರೀತಿ ಅನ್ಯಾಯದ ರೀತಿಯಲ್ಲಿ ಮಾತ್ರ ಸಂಪಾದನೆಗೆ ಹೋಗ್ಬಿಡಿ. ಅಕಸ್ಮಾತ್ ಆಗ್ಬಿಟ್ಟಿದೆ, ಒಂದು 30% ಬಡ ಮಕ್ಕಳ ವಿದ್ಯಾಶಾಲೆಗಳು,
ಬಡ ಮಕ್ಕಳಿಗೆ ಪುಸ್ತಕ, ಬಟ್ಟೆ, ಬ್ಯಾಗು ಈ ತರ ಮಾಡೋದು, ಒಂದು ವೇದ ಪಾಠಶಾಲೆ, ಒಂದು ಆರೋಗ್ಯ ಸಂಸ್ಥೆ, ಈ ತರದ್ ಮಾಡ್ಬೇಕು. ಅದಿದೆ, ಒಬ್ಬೊಬ್ರಿಗೂ ಒಂದೊಂದು ಲೆಕ್ಕ ಇದೆ. ಸೊ ಧನಸ್ಸು ಆ ತರದ್ರಲ್ಲಿ ಏನಾದ್ರೂ ಒಂದು ಮಾಡ್ತೀರಿ, ನಿಮ್ಮನ್ನು ಕಾಪಾಡಿಡುತ್ತೆ. ಏನು ಯೋಚನೆ ಮಾಡಬೇಡಿ, ಒಳ್ಳೇದಾಗುತ್ತೆ. ಮಕರ, ಹನ್ನೆರಡನೇ ಮನೆಯವನು 6ನೇ ಮನೆಯಲ್ಲಿ ಇರೋದು ವಿಪರೀತ ರಾಜಯೋಗವೇ. ದುಡ್ಡು, ಕಾಸು, ಓಡಾಟ, ಸುತ್ತಾಟ ನಡೆಯುತ್ತೆ. ಬಟ್ ಅಷ್ಟೇ ಒಂದು ಆರೋಗ್ಯಕ್ಕೂ, ಮನೆಗೋ, ಕುಟುಂಬಕ್ಕೋ, ಭೂಮಿಗೋ ಒಂದು ಎಳೆದಾಟ ಆಗತಕ್ಕಂಥದ್ದು ಉಂಟು. ಅಲ್ಲೆಲ್ಲೋ ಒಂದು ಎಳೆದಾಟ, ಅಲ್ಲೆಲ್ಲೋ ಒಂದು ಗುದ್ದಾಟ, ಅಲ್ಲೆಲ್ಲೋ ಒಂದು. ಧನುಸು ರಾಶಿ ಸ್ವಲ್ಪ ಆರೋಗ್ಯದ ಕಡೆ. ವೃತ್ತಿಲೂ ಕೂಡ ನಿಮಗೆ ಶತ್ರುಗಳಾಗತಕ್ಕಂಥದ್ದುಂಟು. ಅನ್ಎಕ್ಸ್ಪೆಕ್ಟೆಡ್ ಖರ್ಚುಗಳು. ಒಡ ಹುಟ್ಟಿದವರ ಜೊತೆ ಮಧುರವಾಗಿರಿ. ಅಣ್ಣ, ತಮ್ಮ, ಸರ್ಕಾರದ ವ್ಯವಸ್ಥೆ, ಕೆಲಸ, ಟ್ಯಾಕ್ಸು ಡಿಪಾರ್ಟ್ಮೆಂಟ್, ರಿಯಲ್ ಎಸ್ಟೇಟ್ ಡಿಪಾರ್ಟ್ಮೆಂಟ್, ಸ್ವಲ್ಪ ಪರಿಶ್ರಮ. ಕುಂಭರಾಶಿ ಮೂಲ ತ್ರಿಕೋಣದಲ್ಲಿ ಗುರು ಲಾಭವನ್ನು ನೋಡ್ತಿದ್ದಾನೆ. ಚಂದ್ರ ಭಾಗ್ಯವನ್ನು ನೋಡ್ತಿದ್ದಾನೆ. 100% ಇವತ್ತು ಭಾಗ್ಯಯುತ ಇವೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಬ್ಯೂಟಿಫುಲ್ ಜರ್ನಿ ತಗೊಳ್ತಕ್ಕಂಥ ಒಂದು ದಿನ. ಅದರಲ್ಲೂ ಯಾವುದೋ ಒಂದು ದೊಡ್ಡ ಭೂಮಿ, ಗೌರ್ಮೆಂಟ್ ಪ್ರಾಜೆಕ್ಟ್, ಗೌರ್ಮೆಂಟ್ ವ್ಯವಹಾರ, ಗೌರ್ಮೆಂಟ್ ಕೆಲಸಗಳು, ಗೌರ್ಮೆಂಟ್ ಜೊತೆ ಹೊಂದಾಣಿಕೆ, ನಿಮ್ಮದೇ ಒಂದು ಸ್ವಂತ ವ್ಯವಹಾರ, ರಿಯಲ್ ಎಸ್ಟೇಟು, ಈ ಒಂದು ಪೊಲೀಸ್ ಡಿಪಾರ್ಟ್ಮೆಂಟು, ಲೀಗಲ್ ಡಿಪಾರ್ಟ್ಮೆಂಟ್, ಅದ್ಭುತ ಯಶಸ್ಸು ಕುಂಭರಾಶಿಗೂ. ಕುಂಭದ್ರೋಣ ಮಳೆ ಇವತ್ತು. ಇನ್ನು ಮೀನರಾಶಿ, ಚೆನ್ನಾಗಿದೆ. ಗುರು ಖರ್ಚು ಮಾಡಿಸ್ತಾನೆ. ಹೇಳಿದ್ನಲ್ಲ, ವೈದಿಕ ಖರ್ಚು ನೀವು ಇವತ್ತು ಮಾಡಿ. ನೀವು ಮಾಡಿ ಒಂದು 5 ಮಕ್ಕಳಿಗೆ, ಬಡ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ, ಅಂತ ಒಂದು ಸರ್ಕಾರಿ ಮಟ್ಟದ ಮಕ್ಕಳಿಗೆ, ಶಾಲಾ ಮಕ್ಕಳಿಗೆ ನೋಡಿ ಹೋಗ್ಬಿಟ್ಟು ಅವ್ರಿಗೊಂದು ಹಣ್ಣು, ಬಟ್ಟೆಯೋ, ಪೆನ್ಸಿಲ್ಲೋ, ಈ ಥರದ್ದು ಏನಾದ್ರೂ ಮಾಡಿ. ಗುರು ವಕ್ರ ಇದ್ದಾಗ ಏನ್ ಗೊತ್ತಾ ಮಕ್ಕಳೇ, ನೋಡಿ ಮೊನ್ನೆ ಒಂದು ಯಾವುದೋ ಒಂದು ನೋಡ್ತಿದ್ದೆ, ಒಂದು ಬಹುದೊಡ್ಡ ಪ್ರಖ್ಯಾತ ಲಾಯರ್, 1 ನಿಮಿಷಕ್ಕೆ ತಗೊಳ್ಳೋದು ಲಕ್ಷಗಳ ಫೀಸು. ನಿಮಿಷಕ್ಕೆ, ಗಂಟೆಗೆ ಅದು ಲೆಕ್ಕ ತಗೊಳ್ಳಿ. ಒಂದು ಬಾರಿ ಕೇಸಿಗೆ ಬಂದರೆ ಮಾಡಿ ದುಡ್ಡು ಮಾರಾಯ. ನೋಡಿ ಇಲ್ಲಿ ಕಟ್ಟಬೇಕು. ಮೊದಲೇ ಈ ತರದ ಒಂದು 100 ಕೇಸಸ್ನ ನಾನು ಹ್ಯಾಂಡಲ್ ಮಾಡಿದ್ದಾನೆ ಮಕ್ಳು. ಕಡಿಮೆ ಅಂದ್ರೆ ಅವ್ರು 1,000 ಕೋಟಿ ಅಧಿನೇತರು. ಇಂಥದ್ದು ಮಾಡ್ರಿ ಅಂದ್ರೆ ಮಾಡ್ಲಿಲ್ಲ. ಒಬ್ರು ದೇವಸ್ಥಾನನೇ ಕೆಡೋಗ್ಬಿಟ್ರು, ಜೈಲ್ಗೂ ಹೋಗಿ ಕುತ್ಕೋಬಿಟ್ರು. ಊರ್ ತುಂಬಾ ಅವ್ರ ಹೆಸರು ಕೆಡೋಗ್ಬಿಡ್ತು, ಫ್ರಾಡ್ ಫೆಲೋ ಅಂತ. ಎಲ್ಲಿ ಏನು ಮಾಡಬೇಕು ನೆನಪಿಟ್ಟುಕೊಳ್ಳಿ. ಪಾಪ ಮಾಡೋದು ಗೊತ್ತಿದೆ, ಪುಣ್ಯ ಮಾಡೋದು ಬಿಟ್ಬಿಡ್ತೀರಾ? ಅನ್ನ ತಿನ್ನೋದು ಬಿಟ್ಬಿಡ್ತೀರಾ? ಹೆಂಡತಿ ಮಕ್ಕಳನ್ನ ಬಿಟ್ಬಿಡ್ತೀರಾ? ಅಮ್ಮ ಅಪ್ಪನ ಬಿಟ್ಬಿಡ್ತೀರಾ? ಕಾಲಕ್ಕೆ ಚಪ್ಪಲಿ ಹಾಕೋದು ಬಿಟ್ಬಿಡ್ತೀರಾ? ದೇವರು ಕೊಟ್ಟಿದ್ದಾನೆ ಅಂದ್ರೆ ನಿಮ್ಮಿಂದ ಧರ್ಮವೂ ಜಾಸ್ತಿ ಆಗಬೇಕು ಅಂತ ಅರ್ಥ. ಅದನ್ನ ಮಾಡೋದು ಬಿಟ್ಬಿಟ್ಟು ಊರಿಗೆಲ್ಲ ಅಮ್ಮನಿಗೆ ಊಟ ಆಗದೆ ಊರಲ್ಲಿರೋ ಅಮ್ಮಂದ್ರಿಗೆಲ್ಲ ಸೀರೆ ಕೊಡ್ಸೋದ್ನಂತೆ ಅವನು ಯಾರೋ. ಅಮ್ಮನನ್ನ ಬೀದಿಗೆ ಹಾಕ್ಬಿಟ್ಟು ಒಂದ್ ಮಾತು ಅಂತಾಳೆ, ಒಂದ್ ಕೈಗೆ ಒಂದು ಏಟ್ ಹಾಕಿರ್ತಾಳೆ. ಇರ್ಲಿ ಬಿಡು, ಅದು ಮೀಸೆ ಬೆಳೆದಿದ ತಕ್ಷಣ, ಗಡ್ಡ ಬಂದಿದ ತಕ್ಷಣ ಅಮ್ಮನ ನೀನ್ ನನ್ನನ್ನ ಅನ್ನೋ ಒಂದು ಮಾತಾ. ನಮಗ ಹಾಗೆ ಮಕ್ಕಳೇ. ಅದಕ್ಕೆ ಪುಣ್ಯ ಶ್ಲೋಕದ ಬಗ್ಗೆ ಹೇಳ್ಕೊಟ್ಟಿತ್ತು. ನಳ ಮಹಾರಾಜನ್ಗಿಂತಲ್ಲ ನಾವು, ಯುಧಿಷ್ಠಿರನಿಗಿಂತಲ್ಲ, ಅವರೇ ವೈದೇಹಿಗಿಂತಲ್ಲ, ನನ್ನ ತಾಯಿ ಜಗನ್ಮಾತೆಗಿಂತಲ್ಲ, ನಮ್ಮಲ್ಲಿ ಆ ಥರದೊಂದು ಬಂದ್ಬಿಟ್ಟಿದೆ ಮಕ್ಕಳೇ. ಸೊ ಲಿಟಲ್ ಚೇಂಜ್ ಆಫ್ ಯುವರ್ ಪರ್ಸೆಪ್ಷನ್. ಸೊ ಮೀನ ರಾಶಿಯವರು ಇವತ್ತು ಎಷ್ಟು ವೈದಿಕ ಮಾಡ್ತಿರೋ ನಿಮ್ಮನ್ನು ಕಾಪಾಡುತ್ತೆ. ದೊಡ್ಡ ರಿಸ್ಕ್ ತಗೋಬೇಡಿ, ಪಾರ್ಟ್ನರ್ಶಿಪ್ ವ್ಯವಹಾರಗಳು ಮಾಡಬೇಡಿ. ಸ್ವಲ್ಪ ರಿಯಲ್ ಎಸ್ಟೇಟ್ ವ್ಯವಹಾರಗಳು, ಕನ್ಸ್ಟ್ರಕ್ಷನು, ಸ್ಟೀಲು, ಸಿಮೆಂಟು, ಅರ್ಥಿಂಗು, ಫಾರೆಸ್ಟ್ ಡಿಪಾರ್ಟ್ಮೆಂಟ್, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್, ಜುಡಿಷಿಯಲ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಮಿಲಿಟರಿ, ಡಿಫೆನ್ಸು, ಇಂಥವುಗಳಲ್ಲಿರ್ತಕ್ಕಂಥವ್ರು ಸ್ವಲ್ಪ ಪರಿಶ್ರಮವಿದ್ದರೂ ಅನುಕೂಲಕರ ದಿನ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.